ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹರಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಏನು ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆಗೆ ನಾವು ಈ ದಿನ ತಾಲೂಕು ಮಟ್ಟದ ಸ್ಪರ್ಧೆಯನ್ನ ಮಾಡಿ ಇಲ್ಲಿ ಆಯ್ಕೆಯಾದಂತಹ 3 ಮಕ್ಕಳನ್ನ ನಾವು ಜಿಲ್ಲಾಧಿಕಾರಿ ಕಳಿಸ್ಕೊಡ್ತೀವಿ. ಅಲ್ಲಿಂದ ಆಯ್ಕೆಯಾದಂತಹ ಮಕ್ಕಳನ್ನ ನಾವು ರಾಜ್ಯ ಮಟ್ಟಕ್ಕೆ ಕಳಿಸ್ಕೊಡ್ತೀವಿ. ಇಲ್ಲಿ ಪ್ರಮುಖವಾಗಿ ಈ ದಿನ ವಿಜೇತರಿಗೆ ಕನ್ನಡ ಪ್ರಭುವಾಗಿಂದ ಬಹುಮಾನವನ್ನ ಕಳಿಸ್ಕೊಡ್ತೀವಿ. ಜೊತೆಗೆ ರಾಜ್ಯ ಹಂತದಲ್ಲಿ 9 ಲಕ್ಷಕ್ಕೂ ಅಧಿಕ ಹಂತದ ನಗದು ಬಹುಮಾನ ಇದೆ. ಇದೇ ಪ್ರಪ್ರಥಮವಾಗಿ ಕನ್ನಡಪ್ರಭ ಸುವರ್ಣ ದೊಡ್ಡ ಮೊತ್ತ ಮತ್ತು ದೊಡ್ಡ ಹಂತದ ಒಂದು ಐತಿಹಾಸಿಕ ಕಾರ್ಯಕ್ರಮ. ಇದಕ್ಕೆ ಭಾಗವಹಿಸಬೇಕು ಅಂತ ನಾವು ಕೇಳ್ಕೊಂಡಾಗ ನಮ್ಮ ಡಿಸಿಎಸ್ ಸರ್ ನಾನು ಹೋಗಿದ್ದೆ, ಕ್ಷೇಮದ ಗದಿಲ್ಲ, ಅವತ್ತು ಬಂದ್ಬಿಟ್ಟೆ. ಒಂದೇ ಒಂದು ಕಡೆಗೆ ಬಂದಿದ್ರೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಕೇಳ್ಕೊಂಡಾಗ ಸತ್ಯ ಸರ್ ಅವರು ತುಂಬ ಹೃದಯದಿಂದ ನಮ್ಮ ಪತ್ರಕರ್ತರ ಬಗ್ಗೆ ಬಹಳ ಅಭಿಮಾನ ಇದೆ. ಇವತ್ತು ಈ ಸ್ಥಳವನ್ನು ಅವಕಾಶ ಮಾಡಿಕೊಟ್ಟು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೀನಿ. ಅದೇ ರೀತಿಯಲ್ಲಿ ನಮ್ಮ ಇಒ ಸರ್ ಕಾರ್ಯದಲ್ಲಿ ದಕ್ಷತೆಯನ್ನು ಇಟ್ಕೊಂಡು ನಾನು ಏನೇ ಆದ್ರೂ ಸಾರ್ವಜನಿಕ ಸಮಸ್ಯೆಗೆ ಸ್ಪಂದಿಸ್ತೀನಿ, ತಾಲೂಕಲ್ಲಿ ನನ್ನ ಕೈಲಾದ ಮಟ್ಟಿಗೆ ಸೇವೆ ಮಾಡ್ತೀನಿ ಅಂತ ಹೇಳಿ ನಮ್ಮ ಜೊತೆಗಿದ್ದಾರೆ. ಇವತ್ತು ನಗರದನ್ನ ಬಹಳ ಅತ್ಯಂತ ಪ್ರೀತಿಪೂರ್ವಕ ಸಹೃದಯ ಅವರು ನನ್ನ ಜೊತೆಗಿದ್ದಾರೆ, ಅವರನ್ನು ಸ್ವಾಗತಿಸ್ತೇನೆ. ಇನ್ನು ವಯಸ್ಸಾದ ಬಗ್ಗೆ ಹೇಳಂಗೇ ಇಲ್ಲ, ಅವರು ನಮ್ಮ ಒಡನಾಡಿಗಳಾಗಿ ನಮ್ಮ ಜೊತೆಗಿದ್ದಾರೆ. ಮೇಡಮ್ ಅವರು ಬಂದ ಮೇಲೆ ತಮ್ಮದೇ ಆದ ನಾಡಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಪತ್ರಕರ್ತರ ಕಂಡರು ಅದರಿಂದ ಪ್ರೀತಿ, ಶೈಕ್ಷಣಿಕವಾದ ಹೆಚ್ಚು ಪರಿಣಾಮ ತರಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯ ಮಾಡ್ತಾರೆ. ಅವ್ರಿಗೋಸ್ಕರ ಒಳ್ಳೆಯದಾಗಿದೆ ಅಂತ ಹೇಳ್ತಾ ಇದ್ದೀವಿ. ಈ ದಿನ ಬಹುಮಾನವನ್ನ ಈಗ 12 ಗಂಟೆಗೆ ನಾವು ಈ ಒಂದು ಚಿತ್ರಕಲಾ ಸ್ಪರ್ಧೆಯನ್ನು ಆರಂಭ ಮಾಡ್ತೇವೆ. 1:30 ಗಂಟೆ ನಿಮಗೆ ಟೈಮ್ ಇರುತ್ತೆ. ಬಹುಮಾನ ಸ್ವೀಕರಿಸಿ ಸಣ್ಣದ ಒಂದು ಕಾರ್ಯಕ್ರಮ ಇರುತ್ತೆ, ಮುಗಿಸಿ ಎಲ್ಲರೂ 12:30 ಹೋಗ್ಬೇಕು, 5:30 ಹೋಗ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ವತಿಯಿಂದ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿದ್ದು ವೇದಿಕೆಗೆ ಹಲವಾರು ಗಣ್ಯರು ಭಾಗವಹಿಸಿ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುವ ಮೂಲಕ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಮಕ್ಕಳು ಈ ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿರೋ ಮಕ್ಕಳಿಗೂ ಕೂಡ ಶುಭಾಶಯ ಕೋರ್ತಾ ಒಳ್ಳೆ ಚಿತ್ರನ ಬಿಡಿಸಿ ತಾಲೂಕು ಮತ್ತು ತಾಲೂಕಿನಿಂದ ಜಿಲ್ಲೆಯಿಂದ ರಾಜ್ಯಕ್ಕೆ ಹೋಗೋಂಥ ನಿಟ್ಟಿನಲ್ಲಿ ನಾವು ಮಕ್ಕಳು ಚಿತ್ರಕಲೆನ ಬಿಡಿಸಬೇಕು. ಈ ಕಾರ್ಯಕ್ರಮನ ಕೊಳ್ಳೇಗಾಲ ತಾಲೂಕು ವರದಿಗಾರರಾದ ನಮ್ಮ ಸ್ನೇಹಿತರಾದ ನಾಗೇಂದ್ರ ಸ್ವಾಮಿ ಅವರು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳು. ಮತ್ತೆ ಸ್ನೇಹಿತರಾದ ರಾಜೇಶ್ ಅವರು, ನಾಗರಾಜು, ಮತ್ತೆ ಇಲ್ಲಿ ಭಾಗವಹಿಸಿರುವ ಎಲ್ಲರಿಗೂ ಕೂಡ ಫಲದಾಯಕ ನೀನೇ ವಿನಾಯಕ.
ಈ ಹಬ್ಬಗಳ ಕಾರ್ಯಕ್ರಮ. ಗೌರವಾನ್ವಿತ ಹಾಗೂ ವಿದ್ಯಾರ್ಥಿಗಳು, ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಈ ನಾಡಿನ ಶರಾಂತ ದಿನಪತ್ರಿಕೆ ಕನ್ನಡಪ್ರಭ ಮತ್ತು ಸುವರ್ಣವಾಹಿನಿ ಬಹಳ ವರ್ಷಗಳಿಂದಲೂ ಸಹ ರೈತರನ್ನ, ಮಹಿಳೆಯರನ್ನ, ಯುವ ಉದ್ಯಮಿಗಳನ್ನ, ಅನೇಕ ಪ್ರತಿಭಾವಂತರಿಗೆ ಅತ್ಯಂತ ಪ್ರೋತ್ಸಾಹನ ಕೊಡ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ಕಳೆದ ಹಲವಾರು ವರ್ಷಗಳಿಂದಲೂ ವಿದ್ಯಾರ್ಥಿಗಳಿಗೂ ಸಹ ಅವರಲ್ಲಿರೋ ಒಂದು ಪ್ರತಿಭೆಗಳನ್ನ ಹೊರಹೊಮ್ಮಲು ಒಂದು ವೇದಿಕೆನ ಕಲ್ಪಿಸ್ತಾ ಇದೆ. ಇದು ನಮ್ಮೆಲ್ಲರ ಒಂದು ಹೆಮ್ಮೆಯ ವಿಷಯ. ಈ ವರ್ಷವೂ ಸಹ ಇದೇ ರೀತಿಯಲ್ಲಿ ಕನ್ನಡಪ್ರಭ ಪತ್ರಿಕೆ ಕರ್ನಾಟಕ ರಾಜ್ಯ ಮಟ್ಟದ ಒಂದು ಚಿತ್ರಕಲಾ ಸ್ಪರ್ಧೆಯನ್ನು ಹಮ್ಮಿಕೊಂಡಿದೆ. ಈ ಒಂದು ಕಾರ್ಯಕ್ರಮ ನಮ್ಮ ಇಡೀ ನಾಡಿನ ಒಂದು ಹೆಮ್ಮೆಯ ಶಿಕ್ಷಣ ಸಂಸ್ಥೆ ಅಂತಾನೆ ಹೇಳಬಹುದು. ಮಾನಸ ಶಿಕ್ಷಣ ಸಂಸ್ಥೆ ಹಾಗೂ ಕರ್ನಾಟಕ ಚಿತ್ರಕಲಾ ಪರಿಷತ್ ಮತ್ತು ಅರಣ್ಯ ಇಲಾಖೆ ಇವರ ಒಂದು ಸಹಯೋಗದಲ್ಲಿ ಈ ದಿನ ಒಂದು ಮಾನಸ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಈ ಒಂದು ಮಕ್ಕಳಿಗೋಸ್ಕರ, ವಿದ್ಯಾರ್ಥಿಗಳಿಗೋಸ್ಕರ ಒಂದು ಚಿತ್ರಕಲಾ ಸ್ಪರ್ಧೆನ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಮಾರಂಭಕ್ಕೆ ನಾವು ಅಧ್ಯಕ್ಷತೆಯನ್ನು ವಹಿಸಿ ಮಕ್ಕಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹ, ಅವರ ಪ್ರತಿಭೆಗಳಿಗೆ ಮತ್ತಷ್ಟು ಉತ್ತೇಜನ ಕೊಡಬೇಕು ನೀವು ಅಂತೇಳಿ ನಮ್ಮ ಕೊಳ್ಳೇಗಾಲ ತಾಲೂಕಿನ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣೆ ಅಧಿಕಾರಿಗಳಾದಂತಹ ಗುರುಸಾಂತಪ್ಪ ಬೆಳ್ಳುಂಡಗಿ ಅವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಆಹ್ವಾನಿಸಿದ್ದು, ಅತ್ಯಂತ ಪ್ರೀತಿಪೂರ್ವಕವಾಗಿ ನಮ್ಮೊಳಗೆ ಅವರನ್ನು ಸ್ವಾಗತ ಬಯಸ್ತೇನೆ. ಅದೇ ರೀತಿಯಲ್ಲಿ ಉಪಸ್ಥಿತರಿದ್ದಾರೆ, ಅವ್ರಿಗೂ ಸಹಿತ ಒಂದು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮೊಳಗಿದ್ದಾರೆ, ಅವ್ರಿಗೂ ಸಹಿತ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ ಬಯಸ್ತಾ ಇದ್ದಾರೆ. ಹೆಚ್ಚಾಗಿ ವಿದ್ಯಾರ್ಥಿ ಮಿತ್ರರು, ನೀವು ಇನ್ನೊಬ್ಬ ಹೇಳಕ್ಕೆ ಕಷ್ಟ, ಕೊನೆಯಲ್ಲಿ ಎಷ್ಟೋ ವಿಷಯಗಳ ಬಗ್ಗೆ ಬೆಳೆಸಲು ಅದು ಕನ್ನಡಪ್ರಭ ಎದುರುಕಾಂತದಲ್ಲಿ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿ ಸಮಸ್ಯೆಗಳಿದೆ, ಎಲ್ಲಿ ಅವ್ಯವಹಾರಗಳಿದೆ, ಎಂಥದೇ ಸಮಸ್ಯೆಗಳು ಎದುರಾಗಲಿ, ಕಷ್ಟಗಳು ಎದುರಾಗಲಿ, ಅದು ನಮ್ದು ಸವಾಲಾಗಿ ಮೆಟ್ಟಿ ನಿಂತು ತನ್ನದೇ ಆದಂತ ಒಂದು ಚಾಪುನ ಕೊಳ್ಳೇಗಾಲದಲ್ಲಿ ಇಟ್ಟಿದ್ದಾರೆ. ಕಾರ್ಯಕ್ರಮ ಸಹ ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವರು ಸಹಿತ ನಾವು ಪ್ರೀತಿಪೂರ್ವಕ ಸ್ವಾಗತ ಬಯಸ್ತೇವೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಬೇಕಾಗಲು ಒಂದು ಅವಕಾಶ ಮಾಡಿಕೊಟ್ಟಂತಹ ಈ ಸಂಸ್ಥೆ ಹಾಗೆ ಕನ್ನಡಪ್ರಭ ಸುವರ್ಣ ನ್ಯೂಸ್ ವಾಹಿನಿ ಇವರ ಆಯೋಜಕರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಅತಿ ಸಂತೋಷದ ವಿಷಯ, ಈ ರೀತಿ ನಮ್ಮ ಪತ್ರಿಕಾ ಮಾಧ್ಯಮ ಮತ್ತು ಮೀಡಿಯಾ ಅವರ ಸಂಸ್ಥೆ ಈ ರೀತಿಯ ಒಂದು ಚಟುವಟಿಕೆಯನ್ನು ಹಮ್ಮಿಕೊಂಡು ಅದನ್ನ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟಕ್ಕೆ ಮತ್ತೆ ರಾಜ್ಯ ಮಟ್ಟದಲ್ಲಿ ಈ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿರೋದು ಒಂದು ಉತ್ತಮವಾದ ಬೆಳವಣಿಗೆ. ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಹೇಳೋದಾದ್ರೆ, ಇದೇ ಸಂಸ್ಥೆ ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ ಸಂಸ್ಥೆ ಸೇವ್ ವೈಲ್ಡ್ ಲೈಫ್ ಅಂತ ಹೇಳಿ ಒಂದು ಕ್ಯಾಂಪೇನ್ ಅನ್ನ ಇತ್ತೀಚೆಗೆ ಶುರು ಮಾಡಿ ಮಾನ್ಯ ಕರ್ನಾಟಕದ ರಾಜ್ಯಪಾಲರು ಅದನ್ನ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅದರಲ್ಲಿ ಅರಣ್ಯ ಸಚಿವರಿದ್ದರು, ಹಾಗೆಯೇ ಸಿನಿಮಾ ಚಲನಚಿತ್ರ ಕಲಾವಿದರಾದ ಗಣೇಶ್ ಅವರು ಅದರ ಒಂದು ಕ್ಯಾಂಪೈನ್ ಲೀಡ್ ಮಾಡ್ತಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ನಮ್ಮ ಕೊಳ್ಳೇಗಾಲ ಭಾಗಕ್ಕೆ ಬಂದು ಇಲ್ಲಿ ಒಂದು ಆ ಕ್ಯಾಂಪೈನ್ ಅನ್ನು ಮುಂದುವರಿಸುವ ಕಾರ್ಯಕ್ರಮ ನಿಗದಿ ಆಗ್ತಾ ಇದೆ. ಮತ್ತೆ ಮುಂದೆ ಈ ಸಂಸ್ಥೆ ಬಗ್ಗೆ ನನಗೆ ಈಗ ಒಂದು 2-3 ವಿಚಾರಕ್ಕೆ ಅವರು ಒಳಗಾಟಾಗಿ ತಿಳಿದು ಬಂತು. ಈ ಭಾಗದಲ್ಲಿ ಏನು ಎಜುಕೇಶನ್ಗೆ
ಒಂದು ಅದನ್ನ ಎಜುಕೇಶನ್ ಅಲ್ಲಿ ಅದನ್ನು ನಮ್ಮ ಚಾಮರಾಜನಗರ ಭಾಗ ಸ್ವಲ್ಪ ರಾಜ್ಯದಲ್ಲೇ ಹಿಂದುಳಿದ ಪ್ರದೇಶ ಅನ್ನೋ ಭಾವನೆಯಲ್ಲಿ ಅಲ್ಲಿ ಈ ತರ ಸಂಸ್ಥೆ ಒಂದು ಇಬ್ಬರು ಮಕ್ಕಳಿಗೆ ವ್ಯವಸ್ಥಿತವಾಗಿ ಒಂದು ಎಜುಕೇಶನ್ ನೀಡ್ತಾ ಇರೋದು ಒಂದು ಖುಷಿಯಾದ ಸಂಗತಿ. ಅದನ್ನ ಅವರು ಮುಂದುವರೆದು ಹಿಂದೆ ನಮ್ಮ ಹನೂರು ಭಾಗದಲ್ಲಿ ಇನ್ನೂ ಹೆಚ್ಚಾಗಿ ಇದು ಭಾಗ ಕೊಳ್ಳೇಗಾಲದೇ ಒಂದು ಭಾಗವಾಗಿತ್ತು. ಈಗ ಅದು ತಾಲೂಕಾಗಿದೆ. ಅಲ್ಲೂ ಸಹ ಅವರು ತಮ್ಮ ಏನು ವಿದ್ಯಾಸಂಸ್ಥೆಗಳನ್ನ ಸ್ಥಾಪಿಸೋದು ಒಂದು ತಿಳಿದು ಬಂದು ನನಗೆ ತುಂಬಾ ಖುಷಿ ಆಗ್ತದೆ. ಮಲೆಮಹದೇಶ್ವರ ವನ್ಯಜೀವಿ ವಿಭಾಗ ಹಿಂದೆ ನಮಗೆ ಕೊಳ್ಳೇಗಾಲ ಡಿವಿಷನ್ ಅಂತಿತ್ತು. ಇಲ್ಲಿ ಚಾಮರಾಜನಗರದಲ್ಲಿ ನೀವೆಲ್ಲ ಮಕ್ಕಳು ಚಾಮರಾಜನಗರದ ಜಿಲ್ಲೆಯವರೆಲ್ಲ ಎಲ್ಲ ಮಕ್ಕಳು. ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ಅರಣ್ಯ ಪ್ರದೇಶ ನಿಮಗೆಲ್ಲ ಗೊತ್ತಿರ್ಬೋದು. ಅರಣ್ಯ ಪ್ರದೇಶ ಒಂದು ಪರಿಸರ ಸಮತೋಲನ ಇರ್ಬೇಕಂದ್ರೆ ಎಷ್ಟಿರ್ಬೇಕು ಅಂತ ಹೇಳಿ ನೀವೆಲ್ಲ ಪುಸ್ತಕಗಳಲ್ಲಿ ಓದಿದೆ. ಭಾರತದ ಅರಣ್ಯ ನೀತಿ ಅಂದ್ರೆ ಶೇಕಡ ಭೂಭಾಗದ ಒಂದು 33 ಭಾಗ ಅರಣ್ಯ ಇರಬೇಕು. ಅರಣ್ಯ ಇದ್ರೆ ಅಲ್ಲಿ ಪರಿಸರ ಸಮತೋಲನ ಇರುತ್ತೆ. ಸೊ ಪರಿಸರ ಸಮತೋಲನ ಅಂದ್ರೆ ನಮ್ಮ ಏನು ವಾತಾವರಣ ಚೆನ್ನಾಗಿರುತ್ತೆ, ಜೀವಿಗಳು ಅಲ್ಲಿ ಬದುಕಲಿಕ್ಕೆ, ಅದಕ್ಕೆ ಮುಖ್ಯವಾಗಿ ನಾವು ಬದುಕಲಿಕ್ಕೆ ಒಂದು ವಾತಾವರಣ ಸೂಕ್ತವಾಗಿರುತ್ತೆ. ಸೊ ಆದ್ರೆ ಕರ್ನಾಟಕದಲ್ಲಿ ಎಷ್ಟಿದೆ ಅರಣ್ಯ? 21 ಭಾಗ ಇದೆ, ಶೇಕಡ 21ರಷ್ಟು ಭಾಗ. ಅದನ್ನು ಈಗ ಈ ಭಾಗದಲ್ಲಿರುವಂತವರು ಪುಣ್ಯವಂತರು ಅಂತ. ಯಾಕಂದ್ರೆ ಇಲ್ಲಿ 52 ಭಾಗದಷ್ಟು ಪ್ರದೇಶ ಅರಣ್ಯದಿದೆ. ಅದೇ ಸಂದರ್ಭದಲ್ಲಿ ಹೇಳೋದಾದ್ರೆ ಈ ಪ್ರದೇಶ ಹಿಂದುಳಿದ ಇರೋದಕ್ಕೂ ಅದು ಒಂದು ಕಾರಣ ಆಗುತ್ತೆ. ಯಾಕಂದ್ರೆ ಅರಣ್ಯಕ್ಕೆ ಹೊಂದ್ಕೊಂಡ ತೀರಾ ಹಿಂದುಳಿದ ಏರಿಯಾ, ರಿಮೋಟ್ ಏರಿಯಾಸ್ ಅಂತ ಹೇಳ್ತೀವಿ, ಆ ತರದ ಪ್ರದೇಶಗಳು ಮತ್ತೆ ಕಾಡಿನ ಮಧ್ಯೆ ಇರುವಂತಹ ಜನವಸತಿ ಪ್ರದೇಶಗಳು, ಇಂಥ ಸಮಸ್ಯೆಗಳೆಲ್ಲ ಸಹಜವಾಗಿಯೇ ಕಾಡಿನ ಕಡೆ ಇರ್ತದೆ. ಹಾಗಾಗಿ ಈ ನಾವು ಅಭಿವೃದ್ಧಿ ಮತ್ತೆ ಪರಿಸರ ಇದರ ಸಮತೋಲನ ಇದನ್ನ ಕಾಯ್ದುಕೊಳ್ಳೋದು ಅವತ್ತು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ನಿಮ್ಗೆಲ್ಲ ಈ ವಿಷಯಗಳು ತಿಳಿದಿರಬೇಕು ಮಕ್ಕಳಿಗೆ. ಜೊತೆಗೆ ಈ ಭಾಗದಲ್ಲಿ ಸಾಕಷ್ಟು ಅರಣ್ಯ ಪ್ರದೇಶಗಳಿದೆ. ಅದರ ಜೊತೆಗೆ ಈ ವನ್ಯಜೀವಿ ಧಾಮಗಳು ಇದೆ. ಕೊಳ್ಳೇಗಾಲದಲ್ಲೇ 2 ವನ್ಯಜೀವಿ ಧಾಮಗಳ ಕೇಂದ್ರ ಕಚೇರಿ ಇದೆ. ಕಾವೇರಿ ವನ್ಯಜೀವಿ ಧಾಮ, ಏನು ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತೀವಿ, ಹಾಗೆ ಮಲೆಮಹದೇಶ್ವರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಜೊತೆಗೆ ನಮ್ಮ ಚಾಮರಾಜನಗರದಲ್ಲಿ ಏನು ಬಿಳಿಗಿರಿ ರಂಗನ ಸ್ವಾಮಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಜೊತೆಗೆ ನಮ್ಮ ಆ ಕಡೆ ಸ್ವಲ್ಪ ಹಿಂದೆ ಹೋದ್ರೆ ಗುಡ್ಲಪೇಟೆ ಭಾಗದಲ್ಲಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ. ಇವೆಲ್ಲ ಸೇರ್ಕೊಂಡು ಎಲ್ಲಾ ಪ್ರದೇಶಗಳು ಯಾವುದು ಅರಣ್ಯ ಎಲ್ಲಾನು ವನ್ಯಜೀವಿ ಪ್ರದೇಶಗಳೇ. ಸೊ ಇದು ವನ್ಯಜೀವಿಗಳಿಗೆ ಒಂದು ಸೂಕ್ತವಾದ ಪ್ರದೇಶ. ಹಾಗಾಗಿ ಅರಣ್ಯ ಇಲಾಖೆ ಬಗ್ಗೆ ನಾನೊಂದು ಕಿರುಪರಿಚಯ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ನೀವು ಮಕ್ಕಳೆಲ್ಲ ಅದನ್ನ ನೋಡ್ಬೇಕು, ಆ ಭಾಗನ ತಿಳ್ಕೊಳ್ಬೇಕು. ತಿಳ್ಕೊಂಡಾಗ ನಾವು ಅದರ ಬಗ್ಗೆ ಅದನ್ನ ಯಾಕೆ ಉಳಿಸಬೇಕು ಅನ್ನೋದು ಭಾವನೆ ಬರುತ್ತೆ. ಈಗ ಒಂದು ಪತ್ರಿಕಾ ಸಂಸ್ಥೆ ಈ ತರ ಒಂದು ಕ್ಯಾಂಪೇನ್ ಅಲ್ಲ, ಇದು ಇವರು ಚಿತ್ರಕಲೆ ಮಕ್ಕಳಲ್ಲಿ ಏನು ಇರ್ತಕ್ಕಂಥ ಎಕ್ಸ್ಟ್ರಾ ಕಲ್ಚರಲ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಲ್ಲ, ಅದನ್ನ ವರ್ಗಾವಣೆಗೆ ಒಂದು ಫೋರಮ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಅದೇ ರೀತಿ ಸೇವ್ ವೈಲ್ಡ್ ಲೈಫ್ ಕ್ಯಾಂಪೇನ್ ಯಾಕೆ ಮಾಡ್ತಿದ್ದಾರೆ? ಈಗ ಯಾವುದೇ ಒಂದನ್ನ ನಾವು ಉಳಿಸಬೇಕು ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಅದು ನಶಿಸ್ತಾ ಇದೆ ಅಂತ. ಅರಣ್ಯಗಳನ್ನು ಉಳಿಸಬೇಕು ಅಂತ ಯಾಕೆ ಹೇಳ್ತೀವಿ? ನಮ್ಗೆ ಎಷ್ಟಿರಬೇಕೋ ಅಷ್ಟಿಲ್ಲ, ಕಮ್ಮಿ ಆಗಿದೆ. ಸೊ ಹಂಗಾಗಿ ಅದನ್ನು ಉಳಿಸಬೇಕು. ಅದೇ ರೀತಿ ಸೇವ್ ವೈಲ್ಡ್ ಲೈಫ್ ಕ್ಯಾಂಪೇನ್ ಅಂದ್ರೆ ವೈಲ್ಡ್ ಲೈಫ್ ಇಟ್ ಇಸ್ ಅಂಡರ್ ಥ್ರೆಟ್ ಅಂತ. ಸೊ ಅದನ್ನ ರಕ್ಷಣೆ ಮಾಡಬೇಕು. ಅದಕ್ಕೆ ಎಲ್ಲರಲ್ಲೂ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಈ ತರ ಕಾರ್ಯಕ್ರಮಗಳು ಮಾಡ್ತೀವಿ. ಅದೇ ರೀತಿ ನಿಮ್ಮ ಏನು ಈ ಚಟುವಟಿಕೆ ಚಿತ್ರಕಲಾ ಸ್ಪರ್ಧೆ ಇರ್ಬೋದು. ಹಿಂದೆ ಮಕ್ಕಳಲ್ಲಿ ಈಗ ಓದನ್ನ ಮಾಡ್ತಿದ್ವಿ, ಓದನ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಸ್ವಾಭಾವಿಕವಾಗಿ ನಡೀತಿತ್ತು ಅದು ಕೆಲವರಲ್ಲಿ. ಮತ್ತೆ ಕೆಲವು ಕಾಲೇಜು ಅಥವಾ ಶಾಲೆಗಳಲ್ಲೂ ಸಹ ವಿವಿಧ ರೀತಿಯ ಕ್ಲಬ್ಗಳನ್ನ ಮಾಡ್ಬೋದು. ಎಕೋ ಕ್ಲಬ್ ಮಾಡ್ತಿದ್ರು, ಸೈನ್ಸ್ ಕ್ಲಬ್ ಅಂತ ಇರ್ತಿತ್ತು. ಹಿಂದಿನ ಕಾಲದಲ್ಲಿ ನಾವೆಲ್ಲ ಓದ್ಬೇಕಂದ್ರೆ ಮ್ಯಾಥ್ಸ್ ಕ್ಲಬ್ ಅಂತ ಇರ್ತಿತ್ತು. ಸೊ ಅಂದ್ರೆ ಯಾರಾದ್ರಲ್ಲಿ ತುಂಬಾ ಆಸಕ್ತಿ ಇದ್ರು ಅವರನ್ನ ಆ ಅಂತ ಚಟುವಟಿಕೆಗೆ ಸೇರಿಸ್ಕೊಂಡು ಬೇರೆ ಬೇರೆ ಆವಿಷ್ಕಾರಗಳನ್ನು ಮಾಡೋದು ಸಣ್ಣ ಸಣ್ಣ. ಅದು ಮುಂದಿನ ದಿನಗಳಲ್ಲಿ ಅವರಿಗೆ ಯಾರಿಗೆ ಅದರ ಆಸಕ್ತಿ ಇದ್ರೆ, ಇನ್ವಾಲ್ವ್ಮೆಂಟ್ ಇದ್ರೆ ಅದನ್ನೇ ಅವರು ದೊಡ್ಡದಾಗಿ ಮುಂದುವರಿಸ್ಕೊಂಡು ಹೋಗಿ ಬಟ್ ಈಗ ನಿಮ್ಮ ಏನ್ ಕ್ವಿಜ್ ಇರ್ಬೋದು, ಅದನ್ನೆಲ್ಲ ನಾವಿದ್ದಾಗೆಲ್ಲ ರಸಪ್ರಶ್ನೆ ಅಂದ್ರೆ ಅದೊಂದು ಮಕ್ಕಳು ಅದಕ್ಕೆ ಯಾವಾಗಲೂ ತಯಾರಿ ಅಂದ್ರೆ ತಿಳ್ಕೊಳ್ತಿದ್ರು. ಈಗೆಲ್ಲ ಏನಾಗಿದೆ, ಈಗೆಲ್ಲ ಮೊಬೈಲ್ ಅಲ್ಲಿ. ಹಂಗಾಗಿ ನಮ್ಮ ತಲೆಯಲ್ಲಿ ಏನು ಹೋಗೋದಿಲ್ಲ. ಈಗ ಏನ್ ಬೇಕು ನನಗೆ ಅಂದ್ರೆ
ರಸಪ್ರಶ್ನೆ ಅವರು ಪ್ರಶ್ನೆ ಕೇಳೋದಕ್ಕೆ ಬಂದ್ರೆ ನಾವು ಉತ್ತರ ಹುಡುಕ್ಬೋದು. ಆ ರೀತಿ ಪರಿಸ್ಥಿತಿ ನಾವು ಇದ್ದೀವಿ. ಸೊ ಹಾಗಾಗಿ ಆ ನಿಮಗೆ ಆ ಇದರ ಇನ್ವಾಲ್ವ್ಮೆಂಟ್ ಆಗಲಿ ಅದನ್ನ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿನೂ ಸಹ ಈ ಒಂದು ಕಾರಣದಿಂದ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ನನಗೆ ಅನ್ಸುತ್ತೆ. ಇದು ಇದೇ ರೀತಿ ಮುಂದುವರೆದ್ರೆ ಈಗ AI ಕೇಳಿದ್ವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಆ ಟೆಕ್ನಾಲಜಿ ಅದೇ ಬಂದು ನಮ್ಮ ಏನು ಸ್ವಂತ ಬುದ್ಧಿಮತ್ತೆ ಏನಿದೆ ಅದು ನೆಕ್ಸ್ಟ್ ಜನರೇಷನ್ಗೆ ಬಹುಶಃ ಕಡಿಮೆ ಆಗ್ತದೆ. ಯಾಕಂದ್ರೆ ಉಪಯೋಗ ಆಗಲ್ಲ. ಯೂಸ್ ಡಿಸ್ಕ್ರಿಪ್ಟಿ ಗೊತ್ತಲ್ಲ ನಿಮಗೆ. ನೀವು ಬ್ರೈನ್ ಅಂತ ಎಷ್ಟು ಉಪಯೋಗಿಸ್ತೀರಿ ಅದರ ಬೆಳವಣಿಗೆ ಆಗುತ್ತೆ ಮತ್ತೆ ಉಳ್ಕೊಳ್ಳುತ್ತೆ. ನಾವು ಮುಂದಿನ ದಿನಗಳಲ್ಲಿ ಇಲ್ಲೇ ಇಲ್ಲ, ನಾವು ಅದಕ್ಕೆ ಕೆಲಸನೇ ಕೊಡೋದಿಲ್ಲ. ಈ ಉದಾಹರಣೆಗೆ ಹೇಳೋದಾದ್ರೆ ನಾವು ಫಸ್ಟ್ ನಾವು ಸಣ್ಣವರಿಗೆ ಫೋನ್ ಎಲ್ಲ ಇತ್ತು, ಫೋನ್ ನಂಬರ್ಸ್ ಅಂದ್ರೆ ಲ್ಯಾಂಡ್ ಲೈನ್ ಇರ್ತಿದ್ರ. ಆ ಲ್ಯಾಂಡ್ ಲೈನ್ ಇದ್ದಾಗ ಸುಮಾರು ಎಷ್ಟು ನಂಬರ್ ಇತ್ತು ಆ ನಂಬರ್ ಎಲ್ಲ ನನಗೆ ನೆನಪಿರ್ತಿತ್ತು, ಹಾಗೇನೆ ಇಟ್ಕೊಳ್ತಿದ್ವಿ. ಈಗ ನನ್ನ ಮನೆಯವರು ಒಂದ್ ನಂಬರ್ 2 ನಂಬರ್ ನೆನಪಿಟ್ಕೊಳ್ಳೋದೇ ಎಷ್ಟು ಕಷ್ಟ. ಅಂದ್ರೆ ನಮ್ಮ ಇದು ಕೆಲಸ ಮಾಡಲ್ಲ. ಎಲ್ಲ ನಿಮ್ ಫಿಂಗರ್ ಕೈ ಮತ್ತೆ ಮೊಬೈಲ್ ಅಥವಾ ಕ್ಯಾಲ್ಕುಲೇಟರ್ ಅದೇ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ತಲೆಗೆ ಕೆಲಸ ಇಲ್ಲ. ಈ ನಿಟ್ಟಿನಲ್ಲಿ ಈ ರೀತಿಯ ಚಟುವಟಿಕೆಗಳು ಮಾಡಬೇಕು. ಮಕ್ಕಳು ಏನು ಚಿತ್ರಕಲಾ ಸ್ಪರ್ಧೆ ಅದರಲ್ಲಿ ಆ ಬಹುಮುಖ ಪ್ರತಿಭೆ ಇರುತ್ತೆ ಮಕ್ಕಳಲ್ಲಿ, ಬೇರೆ ಬೇರೆ ಅದಕ್ಕೆ ಒಂದು ಅವಕಾಶ ಕೊಡಬೇಕು. ಅದನ್ನ ಅದೇ ರೀತಿ ಬೇರೆ ಬೇರೆ ಚಟುವಟಿಕೆಗಳನ್ನ ನಾವು ಮಾಡ್ತಾ ಹೋಗ್ಬೇಕು. ಯಾರಿಗೆಲ್ಲಿ ಅದರಲ್ಲಿ ಇನ್ಬಿಲ್ಟ್ ಇದಿರುತ್ತೆ ಪ್ರತಿಭೆ, ಅದು ಎಲ್ಲಿ ಹೊರ ಹೋಗುತ್ತಾ ಗೊತ್ತಿರಲ್ಲ. ಹಾಗಾಗಿ ಅವರುಗಳಿಗೆ ಅವಕಾಶಗಳನ್ನ ಕೊಡ್ತಾ ಹೋಗ್ಬೇಕು. ಆ ಮಕ್ಕಳನ್ನ ಈ ಇಂತಹ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡಬೇಕು. ಅದರಿಂದ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ರೀತಿ ಸಿಗುತ್ತೆ. ಈಗೆಲ್ಲ ಜಾಸ್ತಿ ನಾವು ಪ್ರಚಾರಕ್ಕೆ ಬೆಳಿತೀವಿ. ಅಂದ್ರೆ ನಿಮಗೆ ಈ ರಿಯಾಲಿಟಿ ಶೋಸ್ ಇಂಥದ್ದೆಲ್ಲ ಆಗ್ತದೆ. ಸೊ ಮಕ್ಕಳು ಹೆಚ್ಚಿಗೆ ಅಂದ್ರೆ ಪ್ರಚಾರದಿಂದ ನೋಡ್ಕೊಂಡು ಸಾಕಷ್ಟು ಪ್ರತಿಭೆಗಳು ಅದರಿಂದ ಹೊರ ಈಗ ಮಕ್ಕಳಲ್ಲಿ ಸುತ್ತ ಇದಿರುತ್ತೆ. ಎಲ್ಲೆಲ್ಲೋ ಹಳ್ಳಿಯಿಂದ ಸಣ್ಣ ಹಳ್ಳಿ ಕುಂದಾಪುರ ಇನ್ನೊಂದ್ ಕಡೆಯಿಂದ ಎಲ್ಲ ಬಂದು ಅವರು ರಾಷ್ಟ್ರಮಟ್ಟದ ಗಾಯಕರು, ರಾಜ್ಯಮಟ್ಟದ ಗಾಯಕರೆಲ್ಲ ಆಗಿರೋದು. ಯಾಕಂದ್ರೆ ಆ ಭಾಗದಲ್ಲಿ ಅದಕ್ಕೆ ಅವಕಾಶ ಇದೆ, ಅದಕ್ಕೆ ಪ್ರಚಾರ ಇದೆ, ಅದಕ್ಕೆ ಸೆಲೆಬ್ರಿಟೀಸ್ಗಳೆಲ್ಲ ಸೇರ್ತಾರೆ. ಹಾಗಾಗಿ ಹೆಚ್ಚಿನ ಮಕ್ಕಳು ಅದ್ರ ಕಡೆ ಒಲವು ತೋರ್ತಾರೆ, ಹೋಗ್ತಾರೆ. ಅದೇ ರೀತಿ ನಮ್ಮ ಈ ಚಿತ್ರಕಲೆ ಇಂಥದಕ್ಕೆಲ್ಲ ಅದಕ್ಕೆ ಕಂಪೇರ್ ಮಾಡಿದ್ರೆ ಪ್ರೋತ್ಸಾಹ ಕಡಿಮೆ. ಹಾಗಾಗಿ ಈ ರೀತಿಯ ಚಟುವಟಿಕೆಗಳನ್ನ ಕನ್ನಡಪ್ರಭ ಸಂಸ್ಥೆ ಸುವರ್ಣ ವಾಹಿನಿಯೊಂದಿಗೆ ಸೇರ್ಕೊಂಡು ಮಾಡ್ತಾ ಇದೆ. ಅದಕ್ಕೆ ಈ ಶಾಲೆ ಮಾನಸ ಶಾಲೆ ಶಿಕ್ಷಣ ಸಂಸ್ಥೆಯವರು ಸಹಕಾರ ಕೊಡ್ತಿರೋದು ಉತ್ತಮ. ಹಾಗಾಗಿ ಇದೊಂದು ಕಾರ್ಯಕ್ರಮ ಚೆನ್ನಾಗಾಗಿ ಅಂತ ಹೇಳಿ ನಾನು ಆಶಿಸ್ತಾ ಈ ಸಂದರ್ಭದಲ್ಲಿ ನನಗೆ 4 ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟಂತಹ ಆಯೋಜಕರಿಗೆ ವಂದಿಸಿ ಎಲ್ಲರಿಗೂ ನಮಸ್ಕಾರ. ಮತ್ತೆ ಸ್ವರ್ಣ ನ್ಯೂಸ್ ಚಾನೆಲ್ ಎರಡೂ ಕೂಡ ಒಂದು ಸಂಯುಕ್ತಾಶ್ರಯದಲ್ಲಿ ನಿಮಗೆ ಒಂದು ಟಾಪಿಕ್ ಅನ್ನು ಕೊಟ್ಟು ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡುವಂತಹದ್ದು ಮತ್ತೆ ಪರಿಸರದ ರಕ್ಷಣೆ ಬಗ್ಗೆ ಒಂದು ಚಿತ್ರಕಲಾ ಸ್ಪರ್ಧೆಯನ್ನು ಈ ದಿನ ಹಮ್ಮಿಕೊಳ್ಳಲಾಗಿದೆ. ಬಹುಶಃ ಮಕ್ಕಳಲ್ಲಿ ಏನು ಚಿತ್ರಕಲೆ ಅನ್ನುವಂತಹದ್ದು ಒಂದು ನಿಮ್ಮ ಮನಸ್ಸಿನಲ್ಲಿ ಬರುವಂತಹ ಒಂದು ಭಾವನೆಗಳ ಒಂದು ಸಂಗಮ ಆಗಿದೆ. ಹಾಗಾಗಿ ಪ್ರತಿಯೊಂದು ಮಗುವಿನಲ್ಲೂ ಕೂಡ ಒಂದೊಂದು ರೀತಿಯ ಒಂದು ಪ್ರತಿಭೆಗಳಿಗೆ ಇರ್ತದೆ. ಅದಕ್ಕೆ ನಾವು ಇರುವಂತಹ ಮಕ್ಕಳಲ್ಲಿರುವಂತಹ ಪ್ರತಿಭೆಗಳನ್ನ ಹೊರತರುವಂತಹದ್ದು. ಒಂದು ಕಡೆ ಓದುವಂತಹ ಮಕ್ಕಳಿರ್ತಾರೆ, ಇನ್ನೊಂದು ಕಡೆ ಭಾವನೆಗಳಿಗೆ ಸಂಬಂಧಪಟ್ಟಿರುವಂತಹದ್ದು ಚಿತ್ರಕಲೆ ಎನ್ನುವಂತಹದ್ದು. ಯಾಕಂದ್ರೆ ನಾವು ಬಸ್ನಲ್ಲಿ ಟ್ರಾವೆಲ್ ಮಾಡುವಾಗ ಸುಮಾರು ನೋಡ್ತೀವಿ, ಒಬ್ರು ಬಸ್ನಲ್ಲಿ ನಿಂತ್ಕೊಂಡೇನೆ ಒಂದು ಪೆನ್ಸಿಲ್ ಅಲ್ಲಿ ಇಟ್ಕೊಂಡು ಅಲ್ಲಿರುವಂತವ್ರನ್ನ ನೋಡ್ಕೊಂಡು ಅಲ್ಲೇ ಚಿತ್ರ ಬಿಡ್ತಾ ಇರ್ತಾರೆ. ಒಂದ್ಸಲ ಹಿಂಗೆ ಟ್ರಾವೆಲ್ ಮಾಡುವಾಗ ಕೊಳೆಗಾಲದಿಂದ ಮೈಸೂರಿಂದ ಕೊಳೆಗಾಲಕ್ಕೆ ಬರೋ ತನಕನೇ ಇಷ್ಟೊಂದು ಚಿತ್ರ ಬಿಟ್ಬಿಟ್ರು. ಯಾರು ಹೇಗೆ ಬಸ್ನಲ್ಲಿ ಟ್ರಾವೆಲ್ ಮಾಡುವಾಗ ಬಸ್ ಹಿಡ್ಕೊಂಡು ನಿಂತಿರ್ತಾರೆ, ಹೆಂಗ್ ಕೂತಿರ್ತಾರೆ, ಅಲ್ಲಿ ಡ್ರಾ ಮಾಡ್ಬಿಟ್ರು ಒಂದು 10 ನಿಮಿಷದಲ್ಲಿ. ಹಾಗಾಗಿ ಬಹುಶಃ ಅವ್ರಿಗೆ ಹೇಗಿದೆ ಅವ್ರದ್ರಲ್ಲಿ ಕಲೆ ಅನ್ನುವಂತ ನಿಜವಾಗ್ಲೂ ಕೂಡ. ಹಾಗಾಗಿ ತಾವೆಲ್ಲರೂ ಕೂಡ ಮಕ್ಕಳೇ ನಿಮ್ಗೆ ಈಗ ಬಾಲ್ಯದಿಂದಲೇ ಇದೊಂದು ಆಪರ್ಚುನಿಟಿಯನ್ನ
ಕನ್ನಡಪ್ರಭ ಮತ್ತೆ ನ್ಯೂಸ್ ಚಾನೆಲ್ ನಿಮ್ಗೆ ವಹಿಸ್ಕೊಟ್ಟಿದ್ದಾರೆ. ಮತ್ತೆ ಈಗಾಗಲೇ ನಿಮ್ಮ ಶಾಲೆಗಳಲ್ಲಿ ನಿಮ್ಮನ್ನ ಗುರುತು ಮಾಡಿ ಈ ಮಕ್ಕಳಲ್ಲಿ ಆ ಒಂದು ಚಿತ್ರಕಲೆ ಬಿಡಿಸುವಂತ ಒಂದು ಸಾಮರ್ಥ್ಯ ಇದೆ ಅನ್ನುವಂಥದ್ದನ್ನ ಗುರುತು ಮಾಡಿ ನಿಮ್ಮನ್ನ ಪ್ರತಿ ಶಾಲೆಗಳಿಂದ ಹೈಸ್ಕೂಲ್ ಇಂದ 2 ಮಕ್ಕಳನ್ನ ಕಳಿಸ್ಕೊಟ್ಟಿದ್ದಾರೆ ಮಕ್ಕಳೇ. ಹಾಗಾಗಿ ನೀವು ನಿಮ್ಗೆ ಇವತ್ತು ಏನು ಆಪರ್ಚುನಿಟಿಯನ್ನ ಕೊಟ್ಟಿದೆ ಕನ್ನಡ ನ್ಯೂಸ್ ಚಾನೆಲ್ ಏನಿದೆ ಅದನ್ನ ನೀವೆಲ್ಲರೂ ಕೂಡ ಉಪಯೋಗಿಸ್ಕೊಳ್ಬೇಕು. ನೀವು ಏನು ನಿಮ್ಮ ಮನಸ್ಸಿನ ಒಳಗಡೆ ಇರುವಂತಹ ಚಿತ್ರ ಏನಿದೆ ಅದಕ್ಕೊಂದು ಟಾಪಿಕ್ ಅನ್ನು ಕೂಡ ಕೊಟ್ಟಿದ್ದಾರೆ, ಬಹಳ ಸುಂದರವಾದಂತಹ ಟಾಪಿಕ್. ಯಾಕಂದ್ರೆ ನಮ್ಮ ಪರಿಸರವನ್ನ, ನಮ್ಮ ವನ್ಯಜೀವಿಗಳನ್ನ ರಕ್ಷಣೆ ಮಾಡುವಂತದ್ದು. ಏಕೆ ನಮ್ಮ ಇಡೀ ದೇಶದಲ್ಲಿರುವಂತಹ ಏನಿದೆ ಅರಣ್ಯ ಏನಿದೆ ಅದನ್ನ ರಕ್ಷಣೆ ಮಾಡುವಂತಹದ್ದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಬಾಲ್ಯದಿಂದಲೇ ಆ ಒಂದು ಸಮಾಜದ ಬಗ್ಗೆ ಕಳಕಳಿ ಗೊತ್ತಾಗಬೇಕು, ನಿಮ್ಗೆ ಸಮಾಜದ ಬಗ್ಗೆ ಅರಿವು ಮೂಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಚಿತ್ರಕಲಾ ಸ್ಪರ್ಧೆಯನ್ನು ಹಮ್ಮಿಕೊಂಡು ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ನಮ್ಮ ನಾಗೇಂದ್ರ ಸರ್ ಅವರು ನಮ್ಗೆ ಹೆಚ್ಚು ಕಡಿಮೆ ಒಂದು ವಾರದಿಂದಲೇ ಅವ್ರು ನಮ್ಮ ಜೊತೆ ಎಷ್ಟು ಸಂಪರ್ಕವನ್ನ ಇಟ್ಕೊಂಡಿದ್ರು ಅಂದ್ರೆ ಪ್ರತಿ ದಿನ ಫೋನ್ ಮಾಡ್ತಾ ಇದ್ರು. ಮಕ್ಕಳು ಎಲ್ಲ ಶಾಲೆಯಿಂದ ಬರ್ತಾರ ಮೇಡಮ್, ಎಲ್ಲ ಶಾಲೆಯಿಂದ 2 ಮಕ್ಕಳು ಕಳಿಸ್ಕೊಡಿ ಮೇಡಮ್, ಆ ಮಕ್ಕಳಿಗೆ ನಾವು ಚಿತ್ರಕಲೆ ಏರ್ಪಡಿಸ್ತಿದ್ದೀವಿ ಮಾನಸ ಸಂಸ್ಥೆನಲ್ಲಿ ಅಂತೇಳಿ ಪ್ರತಿ ದಿನ ಮಾತು ಮಾಡಿದ್ದಾರೆ. ನೆನ್ನೆನೂ ಕೂಡ ನಮ್ಗೆ ಭಾನುವಾರ ಆದ್ರೆ ನೆನ್ನೆನೂ ಕೂಡ ಬಿಟ್ಟಿಲ್ಲ ಅವರು, ನಾಳೆ ಬರಬೇಕು ತಾವು ಕೂಡ ಅಂತೇಳಿ. ಹಾಗಾಗಿ ಮಕ್ಕಳೇ ಈಗಾಗಲೇ ನಿಮ್ಗೆ ಒಂದು ಅಪರ್ಚುನಿಟಿ ಶಾಲೆ ಕಡೆಯಿಂದ ನಿಮ್ಗೆ ಕಳಿಸ್ಕೊಟ್ಟಿದ್ದಾರೆ ಮುಖ್ಯ ಶಿಕ್ಷಕರು. ನೀವೆಲ್ಲರೂ ಭಾಗವಹಿಸಿದ್ದೀರಿ. ಸೋಲು ಗೆಲುವು ಎಲ್ಲ ಇಲ್ಲೇ ಇರ್ತದೆ, ನೀವು ಅದನ್ನ ಒಂದ್ ಕಡೆ ಇಡಬೇಕು. ನೀವೆಲ್ಲರೂ ಕೂಡ ಭಾಗವಹಿಸಿರುವಂತಹದೇ ದೊಡ್ಡ ಹೆಮ್ಮೆ. ಹಾಗಾಗಿ ನಿಮ್ಗೆ ಏನು ಟಾಪಿಕ್ ಅನ್ನ ಕೊಟ್ಟಿದ್ದಾರೆ ಆ ಒಂದು ಟಾಪಿಕ್ ಅನ್ನ ತಗೊಂಡು ಚಿತ್ರಗಳನ್ನ ಬಿಡಿಸುವಂತ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ತೊಡಗಬೇಕು. ಮತ್ತೆ ಇದರಲ್ಲಿ ಒಂದು ಒಳ್ಳೆ ಬಹುಮಾನಗಳಿಗೆ ಇಟ್ಟಿದ್ದಾರೆ. ಬಹುಶಃ ಅದು ಬಹುಮಾನಗಳು ನೋಡಿದಾಗ ನಮ್ಗೆ ಬಹಳ ಖುಷಿ ಆಗ್ಬಿಡ್ತದೆ ನಿಜವಾಗ್ಲೂ ಕೂಡ. ಒಂದು ಪ್ರಥಮ ಬಹುಮಾನ 50 ಲಕ್ಷ ಇದೆ, 50,000 ಇದೆ. 2ನೇ ಬಹುಮಾನ 30,000 ಇದೆ. 3ನೇ ಬಹುಮಾನ 20,000 ಇದೆ. ನೋಡಿ, ಅದು ನೋಡಿದ ತಕ್ಷಣ 50,000 ಆದ ತಕ್ಷಣ 50,000ದ ಒಂದು ಸ್ಪರ್ಧೆ ಇಟ್ಟಿದ್ದಾರೆ ಅಂತಂದಾಗ ನಿಮ್ಗೆ ಹೇಗೆ ಅನಿಸ್ಬೇಕು ನಿಮ್ಮ ಮನಸ್ಸೊಳಗೆ ಯೋಚನೆ ಮಾಡಿ. ಹಾಗಾಗಿ ಜೊತೆಗೆ ತಾಲೂಕು ಹಂತದಲ್ಲಿ, ಜಿಲ್ಲಾ ಹಂತದಲ್ಲೂ ಕೂಡ ನಿಮ್ಗೆ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಇವತ್ತು ಕೂಡ ನಿಮ್ಗೆ ಇಲ್ಲಿ ಇದ್ದಂತಹ ಮಕ್ಕಳಿಗೆ ಇಲ್ಲಿಂದಲೂ ಕೂಡ ನಿಮ್ಗೆ ಪ್ರಾಥಮಿಕ ಹಂತದಿಂದಲೂ ಕೂಡ ಬಹುಮಾನವನ್ನ ಕನ್ನಡಪ್ರಭ ಪತ್ರಿಕೆ ಮತ್ತೆ ನ್ಯೂಸ್ ಚಾನೆಲ್ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಮಕ್ಕಳೇ ನೀವೆಲ್ಲರೂ ಕೂಡ ಈ ಕೊಟ್ಟಿರುವಂತಹ ಅಪರ್ಚುನಿಟಿನ ಬಳಸ್ಕೊಳ್ಳಿ. ಎಲ್ಲರೂ ಕೂಡ ಇದರಲ್ಲಿ ಪಾರ್ಟಿಸಿಪೇಷನ್ ಮಾಡಿ ಒಂದೊಳ್ಳೆ ನಿಮ್ಮಲ್ಲಿರುವಂತಹ ಭಾವನೆಗಳನ್ನ ಅಭಿವ್ಯಕ್ತಪಡಿಸುವಂತಹ ಚಿತ್ರಕಲೆ. ನಿಮ್ಮ ಮನಸ್ಸಿನೊಳಗಡೆ ಭಾವನೆಗಳು ಬರ್ತವೆ. ನೀವು ನೋಡಿರುವಂತಹ ಅರಣ್ಯವನ್ನ ನೋಡಿರ್ತೀರಾ, ಅರಣ್ಯದ ಚಿತ್ರಗಳನ್ನ ಹೇಗೆ ಕೊಡ್ಬೋದು, ಮತ್ತೆ ಅಲ್ಲಿರುವಂತಹ ವನ್ಯಜೀವಿಗಳನ್ನ ನೋಡಿರ್ತೀರೋ ಆ ವನ್ಯಜೀವಿಗಳ ಚಿತ್ರಗಳನ್ನ ನೀವು ಬಿಡುವಂತಹದ್ದು. ಈ ತರದ ನಿಮ್ಮ ಅದನ್ನ ನೆನಪು ಮಾಡಿಕೊಂಡು ಚಿತ್ರಗಳನ್ನ ನೀವು ನಿಮ್ಮ ಒಂದು ಆ ಒಂದು ಹಾಳೆಯಲ್ಲಿ ನೀವು ಆ ಚಿತ್ರಗಳನ್ನ ಬಿಡಿಸ್ತಾ ಹೋಗ್ತೀರಿ. ಹಾಗಾಗಿ ಇದು ಯಾರು ಕೂಡ ಹೇಳ್ಕೊಡುವಂತಹದ್ದಲ್ಲ, ನಿಮ್ಮ ಅಂತರಂಗದಲ್ಲಿ ಬರುವಂತಹದ್ದು. ಆ ನಿಟ್ಟಿನಲ್ಲಿ ಚಿತ್ರಕಲೆ ನಿಮ್ಮನ್ನ ಕೈ ಬೀಸಿ ಕರೆದಿದೆ. ಎಷ್ಟೋ ಚಿತ್ರಕಲೆ ನಾವು ನೋಡಿರ್ಬೋದು. ನಮ್ಮ ಗೊತ್ತಿದ್ದಾರೆ ಮುಂದ್ಗಡೆ ಅವರು ನಮ್ಮ BRC ಕೇಂದ್ರದಲ್ಲಿದ್ದಾಗ ನಮ್ಮ BRC ಕೇಂದ್ರದಲ್ಲಿ ವರ್ಲಿ ಪೇಂಟ್ ಅನ್ನ ಅವರೇ ಮಾಡ್ಕೊಟ್ಟಿದ್ರು. ನನಗೆ ಬಹುಶಃ ಅವರು ಚಿತ್ರ ಬಿಡ್ತಾರೆ ಅನ್ನೋದೇ ನಮಗ್ ಗೊತ್ತಿರ್ಲಿಲ್ಲ. ಆಮೇಲೆ ಒಂದಿನ ಪರಿಚಯ ಆಯ್ತು. ಅವರು ಪರಿಚಯ ಆದ ತಕ್ಷಣ ಅವ್ರ ಜೊತೆ ಮಾತಾಡಿ ಬನ್ನಿ ನಮ್ಮ BRC ಕೇಂದ್ರದಲ್ಲಿ ಒಂದಷ್ಟು ವರ್ಲಿ ಪೇಂಟ್ ಮಾಡ್ಕೊಡಿ ಅಂತ ಹೇಳಿ ನಮ್ಮ ಇದ್ರಲ್ಲೆಲ್ಲ ಪೇಂಟ್ ಮಾಡ್ಕೊಟ್ಟಿದ್ದ ಅವರನ್ನೇ. ಹಾಗಾಗಿ ಅದ್ರಲ್ಲೂ ಕೂಡ ನೀವು ಓದೋದ್ರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿದೆಯಲ್ಲ ಇದ್ರಲ್ಲೂ ಕೂಡ ನೀವು ಮೈಗೂಡಿಸ್ಕೊಳ್ಬಹುದು. ಅದ್ರಲ್ಲೂ ಕೂಡ ನಾವು ಒಂದು ಉನ್ನತ ಸ್ಥಾನಕ್ಕೆ ಹೋಗುವಂತ ಅವಕಾಶಗಳಿದೆ ಮಕ್ಕಳೇ. ಹಾಗಾಗಿ ತಾವೆಲ್ಲರೂ ಕೂಡ ನಿಮ್ಗೆ ಸಿಕ್ಕಿರುವಂತಹ ಅಪರ್ಚುನಿಟಿಯನ್ನ ಬಳಸ್ಕೊಳ್ಳಿ. ನಮ್ಗೆ ಎಲ್ಲಿ ಹೋದ್ರೂ ಕೂಡ ದೇವರೇನು ಹೊರ ಕೊಡಲ್ಲ, ದೇವ್ರು ನಮ್ಗೆ ಕೊಡುವಂತಹದ್ದು ಅವಕಾಶಗಳನ್ನ. ನಿಮ್ಗೆ ದೇವರು ಅವಕಾಶಗಳನ್ನ ಕೊಟ್ಟಿದ್ದಾರೆ. ಇವತ್ತು ನಿಮ್ಗೊಂದು ಅವಕಾಶ ಸಿಕ್ಕಿದೆ, ಆ ಅವಕಾಶಗಳನ್ನ ನೀವು ಚೆನ್ನಾಗಿ ಬಳಸ್ಕೊಳ್ಳಿ. ಮುಂದೆ ಸಾಗ್ಲಿಕ್ಕೆ ನಿಮ್ಗೆ ಇದೊಂದು ಭದ್ರ ಬುನಾದಿ ಅಂತ ತಿಳ್ಕೊಂಡು ಈ ಚಿತ್ರಕಲೆಯಲ್ಲಿ ತಾವೆಲ್ಲರೂ ಕೂಡ ತೊಡಗಿಸ್ಕೊಳ್ಬೇಕು ಅಂತ ಹೇಳಿ ಶುಭ ಹಾರೈಸ್ತಾ ಬಂದಿರುವಂತ ವಿವಿಧ ಶಾಲೆಗಳಿಂದ ಮುಖ್ಯ ಶಿಕ್ಷಕರು ನಿಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇನ್ನು ಕೂಡ ಬರ್ಲಿಕ್ಕಿದ್ದಾರೆ ಮಕ್ಕಳು, ಬಂದು ಸೇರ್ಕೊಳ್ತಾರೆ ನಿಮ್ ಜೊತೆಯಲ್ಲಿ. ನಿಮ್ಗೆ ಟೈಮಿಂಗ್ಸ್ ಇದೆ, ಮತ್ತೆ ನಿಮ್ಗೆ ರೂಲ್ಸ್ ಗಳನ್ನ ಹೇಳ್ತಾರೆ. 1.5 ಗಂಟೆ ಟೈಮ್ ಮಾತ್ರ ನಿಮ್ಗೆ ಚಿತ್ರಕಲೆ ಸ್ಪರ್ಧೆ ಇರ್ತಾರೆ. ಅದಾದ್ಮೇಲೆ ಸ್ಟಾಪ್ ಮಾಡಬೇಕು. ನಂತರ ತೀರ್ಪುಗಾರರು ಬಂದಿದ್ದಾರೆ, ಅವರು ನಿಮ್ಮನ್ನ ಆಯ್ಕೆ ಮಾಡಿ ಬಹುಮಾನಗಳನ್ನ ಅನೌನ್ಸ್ ಮಾಡ್ತಾರೆ.
ಹಾಗಾಗಿ ತಮ್ಮೆಲ್ಲರಿಗೂ ಶುಭ ಆಗಲಿ ಮಕ್ಕಳೇ, ಒಳ್ಳೇದಾಗ್ಲಿ, ನಿಮ್ಗೆ ಸಿಕ್ಕಿರುವಂತಹ ಅವಕಾಶವನ್ನ ಚೆನ್ನಾಗಿ ಬಳಸ್ಕೊಳ್ಳಿ ಅಂತ ಹೇಳ್ತಾ, ಜೊತೆಗೆ ಈ ಸಂಸ್ಥೆನಲ್ಲಿ ಅವಕಾಶವನ್ನ ಮಾಡಿಕೊಟ್ಟಂತ ಸತೀಶ್ ಕುಮಾರ್ ಸರ್ ಅವರು, ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಯಾವುದೇ ಶಾಲೆ ಒಳಗಡೆ ನಾವು ಕೆಲಸಗಳಂದ್ರೆ ಯಾವುದೇ ಪ್ರೋಗ್ರಾಮ್ಗಳನ್ನ ನಾವು ಮಾಡ್ತೀವಿ ಅಂದಾಗ್ಲೂ ಕೂಡ ಅವ್ರು ನಮ್ಗೆ ಯಾವತ್ತೂ ಕೂಡ ಇಲ್ಲ ಅಂತ ಹೇಳಲ್ಲ. ಪ್ರತಿ ಕಾರ್ಯಕ್ರಮದಲ್ಲಿ ನಮ್ಮ ಶಿಕ್ಷಣ ಇಲಾಖೆ ಜೊತೆ ನಮ್ಮ ಜೊತೆ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಒಳಗೂಡಿದ್ದಾರೆ. ಹಾಗೆ ಇವತ್ತು ಕೂಡ ಕನ್ನಡ ಪತ್ರಿಕೆ ಮತ್ತೆ ನ್ಯೂಸ್ ಚಾನಲ್ ಜೊತೆ ಕೂಡ ಒಳಗೂಡಿ ಸ್ಥಳಾವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ನಮ್ಮ ಜೊತೆಗೂಡಿ ಪ್ರತಿ ಹೆಜ್ಜೆಗಳಲ್ಲೂ ಕೂಡ ನಮ್ಮ ಜೊತೆಗಿರ್ತಾರೆ ರಮೇಶ್ ಸರ್. ಯಾಕಂದ್ರೆ ನಾನು ಪ್ರತಿ ಕಾರ್ಯಕ್ರಮಗಳಲ್ಲಿ ಯಾವ್ದಾದ್ರು ಸರ್ ಈ ಕಾರ್ಯಕ್ರಮ ಆಗ್ಬೇಕು ಅಂತ ಕೇಳಿದ ತಕ್ಷಣ ಜಸ್ಟ್ ಒಂದು ಫೋನ್ ಮಾಡಿದ್ರೆ ಸಾಕು ಸರ್ ಹೋಗ್ಲಿ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ಸರ್ ಅವರಿಗೆ ಇಲಾಖೆ ಕಡೆಯಿಂದ ಧನ್ಯವಾದ ಸಲ್ಲಿಸ್ತೇನೆ ಸರ್. ನೀವು ಯಾರು ಇಲ್ಲೂ ಕೂಡ ಹುಟ್ಟಿಲ್ಲ ಡೇಟ್ ಆಫ್ ಬರ್ತ್ ಮೋಸ್ಟ್ಲಿ ಆಮೇಲೆ. ಹಾಗಾಗಿ ನಾನು ಅಲ್ಲಿ ಹೈಸ್ಕೂಲ್ ಟೀಚರ್ ಆಗಿ ಒಂದು ಪುಟ್ಟ ಸಂಸ್ಥೆಯಲ್ಲಿ ಬೆಳೆದಂತಹ ಶಾಲೆ ಇದು. ಅಲ್ಲಿ ಹೈಸ್ಕೂಲ್ ಟೀಚರ್ ಆಗಿ ನಾನು 1 ವರ್ಷ ಕೆಲಸ ಮಾಡಿದೆ. ನಂತರ ನನಗೆ ಜಾಬ್ ಸಿಕ್ತು. ಹಾಗಾಗಿ ನಂತರ ಹೊರಗಡೆ ಹೋಗಿದ್ದು ನಾನು. ಹಾಗಾಗಿ ನನಗೆ ಒಂದು ವೃತ್ತಿ ಬದುಕಿಗೆ ಜೀವನವನ್ನ ಕೊಟ್ಟಂತಹ ಸಂಸ್ಥೆ. ಹಾಗಾಗಿ ಇವತ್ತು ದೊಡ್ಡ ಸಂಸ್ಥೆಯಾಗಿ, ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಎಲ್ಲ ಯಾರೇ ಒಂದು ಆಶ್ರಯ ಕೇಳಿದ್ರು ಕೂಡ ಕೊಡ್ತಾ ಇದ್ದಾರೆ ಸರ್ ಅವರು. ಹಾಗಾಗಿ ಸರ್ಗೆ ದೇವರು ಒಂದು ಒಳ್ಳೆ ಆರೋಗ್ಯ ಆಯುಷ್ಯನ್ನ ಕೊಡ್ಲಿ, ಅವ್ರ ಕುಟುಂಬದವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಸ್ಥೆ ಬೆಳೀಲಿ ಅಂತ ಹೇಳಿ ಹಾರೈಸ್ತೀನಿ ಸರ್. ಥ್ಯಾಂಕ್ ಯು ಸರ್ ತಮಗೆ ಅಂತ ಹೇಳ್ತಾ, ಬಂದಿರುವಂತಹ ಎಲ್ಲ ಮಕ್ಕಳಿಗೂ ಕೂಡ ಮತ್ತೊಮ್ಮೆ ಶುಭ ಹಾರೈಸ್ತಾ, ಮತ್ತೆ ಇವೆಲ್ಲ ಈ ಜಾಗೃತಿ ಕಾರ್ಯಕ್ರಮಗಳನ್ನ ಚಿತ್ರಕಲೆ ಇವತ್ತು ಮಾಡಿದ್ದಾರೆ. ಇದೆಲ್ಲ ಮಾಡ್ತಾ ಇರುವಂತಹದ್ದು ನಮ್ಮ ಹಿಂದಿನ ಪರಂಪರೆ ಏನಿದೆ, ಇತಿಹಾಸ ಏನಿದೆ, ಸಂಸ್ಕೃತಿ ಏನಿದೆ, ಅಥವಾ ನಮ್ಮ ದೇಶದ ಆಸ್ತಿಯನ್ನ ನಾವು ರಕ್ಷಣೆ ಮಾಡಬೇಕು. ಅವನ್ನೆಲ್ಲವನ್ನ ಜಾಗೃತಿಗೊಳಿಸಲಿಕ್ಕೆ ಈ ರೀತಿಯ ಒಂದು ಪುಟ್ಟ ಪುಟ್ಟ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಹಾಗೆ ನಮ್ಮ ದೇಶದ ಆಸ್ತಿಯಾದಂತ ಅರಣ್ಯವನ್ನ ರಕ್ಷಿಸಬೇಕು, ವನ್ಯಜೀವಿಗಳನ್ನ ರಕ್ಷಿಸಬೇಕು. ಆದ ನಿಟ್ಟಿನಲ್ಲಿ ಒಂದು ಸಾಮಾಜಿಕ ಕಳಕಳಿಯನ್ನೇ ಇಟ್ಕೊಂಡು ಈ ಚಿತ್ರಕಲೆ ಸ್ಪರ್ಧೆಯನ್ನ ಏರ್ಪಡಿಸಿದ್ದಾರೆ. ಕನ್ನಡಪ್ರಭ ದಿನಪತ್ರಿಕೆಗಳಿಗೆ, ನ್ಯೂಸ್ ಚಾನೆಲ್ ಅವರಿಗೆ ಇಲಾಖೆ ಕಡೆಯಿಂದ ಧನ್ಯವಾದವನ್ನು ಸಲ್ಲಿಸ್ತಾ, ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನ, ಜಾಗೃತಿ ಕಾರ್ಯಕ್ರಮಗಳನ್ನ ನಮ್ಮ ಮಕ್ಕಳಿಗಾಗಿ ನೀವು ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಇನ್ನೊಮ್ಮೆ ಮತ್ತೊಮ್ಮೆ ಮಗದವರನ್ನ ಕೇಳ್ಕೊಳ್ತಾ ನ್ಯೂಸ್ ಚಾನೆಲ್ ಅವ್ರಿಗೂ ಕೂಡ ಇಲಾಖೆ ಕಡೆಯಿಂದ ಸಲ್ಲಿಸ್ತಾರೆ. ಈಗ 20 ಭಾರತ ದೇಶದಲ್ಲಿ ಪರಿಸರ ಪ್ರಮಾಣ ಬಂದಿದೆಯಂತೆ. ಅದು ಮಾನವನ ಒಂದು ಪರಿಸರದ ಲೂಟಿ ಅಂತಾನೆ ಕರೀಬಹುದು. ನಾವು ತಿಳ್ಕೊಳ್ಬೇಕು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾರಂಗ, ಜನತಾರಂಗ ಇವು ಪ್ರಜಾಪ್ರಭುತ್ವದ 5 ಮಹತ್ವದ ಸ್ಥಾನಗಳು. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಜನತಾರಂಗವನ್ನ ಪ್ರತಿ ಸ್ಥಾನದಲ್ಲಿವೆ ಎಚ್ಚರಗೊಳಿಸುವಲ್ಲಿ, ಜಾಗೃತಿಗೊಳಿಸುವಲ್ಲಿ, ಅರಿವು ಮೂಡಿಸುವಲ್ಲಿ ಪತ್ರಿಕಾರಂಗದ ಪಾತ್ರ ಮಹತ್ವವಾದ. ನಮ್ಮ ದೇಶದ ಸ್ವತಂತ್ರ ಚಳುವಳಿ ಆಗ್ಬೋದು, ಸಾಮಾಜಿಕ ಧಾರ್ಮಿಕ ಚಳುವಳಿಗಳೇ ಆಗ್ಬೋದು, ಇತರ ಯಾವುದೇ ರೀತಿಯ ಯಾವುದೇ ರಾಷ್ಟ್ರದ ಅಂತಾರಾಷ್ಟ್ರೀಯ ಮಟ್ಟದ ಚಳುವಳಿಗಳಾಗ್ಬೋದು, ಅದಕ್ಕೆ ಸ್ಫೂರ್ತಿ ಬೆಂಬಲವನ್ನು ಕೊಟ್ಟಂತೆದ್ದು ಪತ್ರಿಕಾರಂಗ. ಫ್ರಾನ್ಸ್ ಮಹಾಕ್ರಾಂತಿ ಆಗ್ಬೋದು, ರಷ್ಯಾ ಮಹಾಕ್ರಾಂತಿ ಆಗ್ಬೋದು, ಬಾಲಗಂಗಾಧರ ತಿಲಕ್ ಅವರ ಚಳುವಳಿಗಳಾಗ್ಬೋದು, ಗಾಂಧೀಜಿಯವರ ಚಳುವಳಿಗಳಾಗ್ಬೋದು, ಅಂಬೇಡ್ಕರ್ ಅವರ ಚಳುವಳಿಗಳಾಗ್ಬೋದು. ಇದಕ್ಕೆ ಪತ್ರಿಕಾ ರಂಗನೆ ಸುದ್ದಿ ಮತ್ತು ಜಾಗೃತಿಯನ್ನು ವೃತ್ತಿ ಮಾಡುತ್ತದೆ. ಆ ನಿಟ್ಟಿನಲ್ಲಿ ಇವತ್ತಿಗೂ ಆಧುನಿಕ ಕಾಲ, ಈ ಕಾಲಘಟ್ಟದಲ್ಲೇ ತನ್ನ ಜವಾಬ್ದಾರಿಯನ್ನ ಅರಿತುಕೊಂಡು ನಿರಂತರವಾಗಿ ಪರಿಸರ ಜಾಗೃತಿ ಉಂಟು ಮಾಡುವ ಕಾರ್ಯಕ್ರಮಗಳನ್ನ ಪತ್ರಿಕಾ ರಂಗದ ಸಹಯೋಗದಲ್ಲಿ ಚಿತ್ರಕಲಾ ಪರಿಸರ ವತಿಯಿಂದ ನಡೆಸಿರುವಂತದ್ದು ಒಂದು ಅರ್ಥಗರ್ಭಿತ ಮತ್ತು ಅನಿವಾರ್ಯವಾದ ಕಾರ್ಯಕ್ರಮ ಅಂತ ನಾನು ಭಾವಿಸಿಕೊಳ್ತೇನೆ. ವಿದ್ಯಾರ್ಥಿಗಳು ಏಕೆ ಚಿತ್ರಕಲಾ ಸ್ಪರ್ಧೆ? 1000 ಪದಕ್ಕೆ ಒಂದು ಚಿತ್ರ ಸಮಾನ. ನಾವು 1000 ಪದದಿಂದ ಕಲಿಯುವಂತ ಜ್ಞಾನವನ್ನ ಒಂದು ಚಿತ್ರದಿಂದ ಕಲಿಬಹುದು. ನಾವು ಕೇಳಿ ಕಲಿಯೋದ್ರಿಂದ 20% ಕಲಿತೀವಿ, ನೋಡಿ ಕಲಿಯೋದ್ರಿಂದ 50% ಕಲಿತೀವಿ, ನೋಡಿ ಮಾಡಿ ಕಲಿಯೋದ್ರಿಂದ ನಾವು 75% ಕಲಿತೀವಿ. ಆ
ನಿಟ್ಟಿನಲ್ಲಿ ಚಿತ್ರಕಲೆ ನಮ್ಮ ಅಂತರಂಗದಲ್ಲಿ ನಮ್ಮ ಮನಸ್ಸಿನಲ್ಲಿ ಜ್ಞಾನವನ್ನ ಸಬಲಗೊಳಿಸುತ್ತದೆ, ಅರ್ಥಪೂರ್ಣಗೊಳಿಸುತ್ತದೆ. ಹಾಗಾಗಿ ನಾವು ಚಿತ್ರಕಲೆಯಿಂದ ಕಲಿಯುವಂಥದ್ದು ನಮ್ಮ ಜ್ಞಾನವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಮತ್ತು ಒಂದು ಪ್ರತಿಬಿಂಬವನ್ನು ಮೂಡಿಸುವಲ್ಲಿ ಚಿತ್ರಕಲೆ ಮಾನವನ ಒಂದು ಪರಿಪೂರ್ಣ ವ್ಯಕ್ತಿಯಾಗಿ ರೂಪಿಸುವಂಥದ್ದು. ಇವತ್ತು ಪರಿಸರದ ಬಗ್ಗೆ ನಾವು ಒಂದು ಚಿತ್ರವನ್ನು ಬರೀತೀವಿ, ಮಾನವನ ಬಗ್ಗೆ ಒಂದು ಚಿತ್ರವನ್ನು ಬರೀತೀವಿ ಅಂದ್ರೆ ನಮಗೆ ಅದಕ್ಕೆ ದೃಢವಾಗಿ ನಿಲ್ಲುವಂತೆ, ಜೊತೆಗೆ ಪರಿಕಲ್ಪನೆಯು ಸಹ ಬಲವಾಗಿ ನಿಲ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಜವಾಬ್ದಾರಿ ಹೆಚ್ಚಾಗುತ್ತೆ. ನಾವು ಪ್ರತಿಯೊಬ್ಬರು, ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ಈ ದೇಶದ ಪರಿಸರವನ್ನ, ಸಂಸ್ಕೃತಿಯನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ನಮ್ಮ ದೇಶದ ಆರ್ಟಿಕಲ್ 51A ಮೂಲಭೂತ ಕರ್ತವ್ಯಗಳಲ್ಲಿ, ಸಂವಿಧಾನದ ಮೂಲಭೂತ ಕರ್ತವ್ಯಗಳಲ್ಲಿ ಅದನ್ನ ಏರ್ಪಡೆ ಮಾಡಲಾಗಿದೆ. ಅಂದ್ರೆ ಪರಿಸರವನ್ನ ಜಾಗೃತಿಗೊಳಿಸಬೇಕು ಅಂತ ಹೇಳಿ 1976ರಲ್ಲಿ ಸಂವಿಧಾನದ 45ನೇ ತಿದ್ದುಪಡಿಯಲ್ಲಿ ಏರ್ಪಡೆಯಾಗಿ, ಜೊತೆಗೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ಸಹ ಪರಿಸರ ಜಾಗೃತಿ ಬಗ್ಗೆ ದೇಶದ ಸಂವಿಧಾನದಲ್ಲಿ ಅನುಸೂಚಿಗಳು ಮತ್ತು ಪರಿಚಯವಿದೆ. ಹಾಗೇನಪ್ಪ ಅಂದ್ರೆ ಪರಿಸರದ ಸಂರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಅಂತ ನಾವು ಅರ್ಥಕೊಳ್ಬೇಕು. ಆ ನಿಟ್ಟಿನಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಶಾಲಾ ದಿನಗಳಿಂದಲೇ ನಮ್ಮ ಪರಿಸರದ ಬಗ್ಗೆ ನಾವು ಹೆಚ್ಚಿನ ಜ್ಞಾನವನ್ನು ಪಡ್ಕೊಂಡು ಪರಿಸರವನ್ನು ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ನಮ್ಮತನವನ್ನು ನಾವು ತೋರ್ಪಡಿಸಬೇಕಾಗ್ತದೆ. ಕಾರಣ ಏನಪ್ಪ ಅಂದ್ರೆ ಮಾನವ ಪರಿಸರದ ಜೀವಿ. ನಮ್ಗೆ ಉಸಿರಾಡಕ್ಕೆ ಗಾಳಿ ಸಿಕ್ಕಿರುವಂತೆ ಈ ಪರಿಸರದಿಂದ, ನಮ್ಗೆ ಕುಡಿಯಕ್ಕೆ ನೀರು ಸಿಕ್ಕಿರೋದು ಈ ಪರಿಸರದಿಂದ, ನಾವು ತಿನ್ನುವಂತ ಆಹಾರ ಬೆಳೆದಿರೋದು ಈ ಭೂಮಿಯಿಂದ. ಈ ಮೂರನ್ನ ಹೊರತುಪಡಿಸಿದ್ರೆ, ಈ ಮೂರು ಸಿಕ್ಕಿಲ್ಲ ಅಂದ್ರೆ ಈ ಮಾನವ ಜೀವಿ ಅನ್ನೋದು ಅವನು ಈ ಭೂಮಿ ಮೇಲೆ ಬದುಕಕ್ಕೆ ಸಾಧ್ಯವಿಲ್ಲ. ಈ ಜೀವಿಯನ್ನು ಹೊಂದಿರುವ ಏಕೈಕ ಗ್ರಹ ಯಾವುದು ಅಂದ್ರೆ ಈ ಭೂಮಿ. ನಮ್ಗಿರುವಂತ ಈ ಭೂಮಂಡಲದಲ್ಲಿ ಅತಿ ಹೆಚ್ಚು ಜೀವಿಯನ್ನ ಹೊಂದಿರುವಂತ ಏಕೈಕ ಗ್ರಹ ಈ ಭೂಮಿಯಾಗಿದೆ. ಈ ಭೂಮಿಯನ್ನ, ಈ ಅರಣ್ಯವನ್ನ, ಈ ಜೀವ ಸಂಕುಲವನ್ನ ರಕ್ಷಣೆ ಮಾಡಿದ್ರೆ ಮಾತ್ರ ಮಾನವ ಸಮತೋಲನದ ಜೀವನವನ್ನು ಸಾಧಿಸಕ್ಕೆ ಸಾಧ್ಯ. ಅದನ್ನು ಉಳಿಸಿ ಬೆಳೆಸಬೇಕು ಎಂದು ಪರಿಗಣಿಸಿದಂತಹ ಶ್ರೀಯುತ ರಂಗಸ್ವಾಮಿ ಸರ್ ಅವರಿಗೆ ಧನ್ಯವಾದಗಳು. ಶ್ರೀಯುತರಿಗೆ ಕರ್ನಾಟಕ ಚಿತ್ರಕಲಾ ಪರಿಷತ್ ಮತ್ತು ಅರಣ್ಯ ಇಲಾಖೆ ಇವರಿಂದ ಗೌರವ ಸಮರ್ಪಣೆ. ಅದಕ್ಕಾಗಿ ಅವರಿಗೆ ಸಂಸ್ಥೆ ಕರ್ನಾಟಕ ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆ 2025. ಸೊ ಇದರ ಆಯೋಜಕರಾದ ಕರ್ನಾಟಕ ಚಿತ್ರಕಲಾ ಪರಿಷತ್ ಮತ್ತು ಅರಣ್ಯ ಇಲಾಖೆ ಇವರ ಸಹಯೋಗದಲ್ಲಿ ಮಕ್ಕಳಿಗೆ ಒಂದು ಪರಿಸರದ ಬಗ್ಗೆ, ಅರಣ್ಯದ ಬಗ್ಗೆ, ವನ್ಯಜೀವಿಗಳ ಬಗ್ಗೆ ಅರಿವನ್ನು ಮೂಡಿಸಿದಂಥ ಒಂದು ಚಿತ್ರಕಲಾ ಸ್ಪರ್ಧೆ ಏರ್ಪಡಿಸಿದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಸನ್ಮಾನ್ಯ ತಾಲೂಕು ಶೈಕ್ಷಣಿಕ ಕೊಳೆಗಾಲ ಶೈಕ್ಷಣಿಕ ವಲಯಕ್ಕೆ ನಮ್ಮದೇ ಆದಂತಹ ವಿಶಿಷ್ಟವಾದ ರೀತಿಯಲ್ಲಿ ಕೊಡುಗೆ ನೀಡಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿ ಸನ್ಮಾನ್ಯ ಮಂಜುನಾಥ್ ಅವರೇ ಮತ್ತು ಇದೀಗ ತಾನೇ ಹಲವಾರು ಮಾಹಿತಿಗಳನ್ನು ಕೊಟ್ಟರು. ಇವತ್ತು ಉದ್ಘಾಟನೆ ಮಾಡಿದಂಥ ಸನ್ಮಾನ್ಯ ಭಾಸ್ಕರ್ ಅವರು ಮತ್ತೆ ಸನ್ಮಾನ್ಯ ರಂಗಸ್ವಾಮಿ ಅವರು ಪರಿಸರದ ಬಗ್ಗೆ, ಅರಣ್ಯದ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಹಲವಾರು ಉದ್ಘಾಟನೆಗಳು ತುಂಬ ಚೆನ್ನಾಗಿ ಮಾಡ್ತಾರೆ. ಇವತ್ತು ಇಡೀ ಕರ್ನಾಟಕದಲ್ಲಿ ಭೌಗೋಳಿಕವಾಗಿ ಇರ್ತಕ್ಕಂಥ ಒಂದು ಲ್ಯಾಂಡ್ 1,91,000 ಸ್ಕ್ವೇರ್ ಫೀಟ್. ಅಂದ್ರೆ ಇಂಡಿಯಾ ದೇಶದ 6% ಕರ್ನಾಟಕದ ಭೌಗೋಳಿಕ ವ್ಯಾಪ್ತಿ. ಪರಿಸರ ಮತ್ತು ಅರಣ್ಯ 33% ಇರುತ್ತೆ. ಈಗಾಗಲೇ ಸನ್ಮಾನ್ಯ ಭಾಸ್ಕರ್ ಅವರು ಮತ್ತು ಸನ್ಮಾನ್ಯ ರಂಗಸ್ವಾಮಿ ಹೇಳಿದರು, ಈಗ ಕೇವಲ 21% ಬಂದಿದೆ. ಅಂದ್ರೆ ಡಿಫಾರೆಸ್ಟೇಷನ್, ಅರಣ್ಯವಾಗಿ ಇರೋದು ಬಿಡಬೇಕು, ಸಕಾಲ ಮಳೆ ಬರಬೇಕು, ಉತ್ತಮವಾದಂಥ ಒಂದು ಗಾಳಿ ಬರಬೇಕು, ಆಕ್ಸಿಜನ್ ಮನುಷ್ಯ ಬರಬೇಕು ಸಾಧ್ಯ ಇಲ್ಲ. ಯಾವಾಗ ಇತ್ತೀಚಿನ ನೋಡಬೇಕು ಯೂಟ್ಯೂಬ್ ಅಲ್ಲಿ ವಿಡಿಯೋಗಳಲ್ಲಿ ಈ ಆಕ್ಸಿಜನ್ ಹಿಂದಕ್ಕೆ ಬೇರೆ ಇವತ್ತು ಪರಿಸ್ಥಿತಿ 3 ದಿನ ಬಂದರೂ ಈಗಾಗಲೇ ಡೆಲ್ಲಿನಲ್ಲಿ ಜನರು ವಾಸ ಮಾಡೋಕ್ಕೆ ಆಗದಂತ ಪರಿಸ್ಥಿತಿ ಬಂದಿದೆ. ನಾನು ಇತ್ತೀಚೆಗೆ ಒಂದು ಪ್ರತಿಕ್ರಿಯೆ ನೋಡಿದೆ, ಡೆಲ್ಲಿನಲ್ಲಿ ವಾಯು ಮಾಲಿನ್ಯ ತಡೆಯೋಕ್ಕಾಗದೆ ಎಲ್ಲರೂ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂತ ಒಂದು ಉದ್ಯೋಗ ಬೆಂಗಳೂರಿಗೆ ಬರ್ತಾ ಇದ್ದಾರೆ.
ಮುಗಿಸ್ತಾ ಇದ್ದೀನಿ. ಮತ್ತೆ ಮಳೆಯಲ್ಲಿ ಎಷ್ಟೊಂದು ಮಳೆ ಯಾವ ಕಾಲದಲ್ಲಿ ಮಳೆ ರೈನ್ ಸೀಸನ್ ಅಲ್ಲಿ ಮಳೆ ಬರಬೇಕು, ಸಮ್ಮರ್ ಸೀಸನ್ ಅಲ್ಲಿ ಬಿಸಿಲು ಇರಬೇಕು. ಅದು ಏನಾಗ್ತದೆ ಮಳೆಗಾಲದಲ್ಲಿ ಬಿಸಿಲಿದ್ರೆ ಬಿಸಿಲುಗಾಲದಲ್ಲಿ ಮಳೆ ಬರಬೇಕು. ಪರಿಸರ ಇದ್ರೆ ನಾವಿಲ್ಲ. ಸಣ್ಣ ಸಣ್ಣ ಮಕ್ಕಳೆಲ್ಲ ಆಟ ಆಡ್ತಾ ಇದೆ. ನಾವೆಲ್ಲೂ ನೋಡಿಲ್ಲ 3ನೇ ಕ್ಲಾಸ್ ಮಕ್ಕಳು 4ನೇ ಕ್ಲಾಸ್ ಮಕ್ಕಳು ಶಾಲೆ ಕೂತಿರೋ ಸಂದರ್ಭದಲ್ಲಿ ಆಟ ಆಡ್ತಾ ಇದೆ. ಅದಕ್ಕೆ ಕಾರಣ ಏನು? ನಮ್ಮ ಫುಡ್ ಹ್ಯಾಬಿಟ್, ಪರಿಸರ ಮಾಲಿನ್ಯ. ಸೊ ಇವೆಲ್ಲವೂ ಮತ್ತೆ ಮೊಬೈಲ್, ಅತಿಯಾದಂತ ಮೊಬೈಲ್ ಬಳಕೆ, ಇವೆಲ್ಲವೂ ಮನುಷ್ಯರ ಮಕ್ಕಳಲ್ಲಿ ಅತ್ಯಂತ ಒಂದು ಮಾನಸಿಕ ಸ್ಥಿತಿಯ ದುಷ್ಪರಿಣಾಮಕ್ಕೆ ಕಾಣಾಗ್ತಾ ಇದೆ. ಅದಕ್ಕೋಸ್ಕರ ನಾವು ಏನ್ ಮಾಡಬೇಕು ಅಂದ್ರೆ ಪರಿಸರವನ್ನ, ಅರಣ್ಯವನ್ನ ನಾವು ಉಳಿಸಬೇಕಾದ್ರು ಅದು ಮಕ್ಕಳ ಜವಾಬ್ದಾರಿ. ಅದಕ್ಕೋಸ್ಕರ ಅದೊಂದು ಅರಿವು ಮೂಡೋ ಕೆಲಸವನ್ನು, ಅತ್ಯುತ್ತಮವಾದ ಕೆಲಸವನ್ನು ಕನ್ನಡಕ್ಕೆ ಮಾಡಿದೆ. ಮೊನ್ನೆ ತಾನೇ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇಡೀ ರಾಜ್ಯದಲ್ಲಿ ಚಿತ್ರಕಲಾ ಇದನ್ನು ಉದ್ಘಾಟನೆ ಮಾಡಿದ್ರು. ಇಡೀ ಕರ್ನಾಟಕದ ಎಲ್ಲಾ ತಾಲೂಕುಗಳಿಗೂ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದೆ. ನಿನ್ನೆ ನಮ್ಮ ಅಂಶು ಪ್ರಸನ್ನ ಕುಮಾರ್ ಸರ್ ಅವರಿಗೆ ನೀವು ಬನ್ನಿ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ನಿಮ್ಮ ಇವರಿಗೆ ದೇವರಾಜ ಅನಿವಾರ್ಯ ಕಾರಣಕ್ಕೋಸ್ಕರ ಬರಕ್ಕಾಗ್ತದೆ, ಹಾಗೂ ಎಲ್ಲಾ ಕಡೆನೂ ಆಗ್ತಾ ಇದೆ, ಎಲ್ಲಾ ತಾಲೂಕುಗಳಲ್ಲೂ ಆಗ್ತಾ ಇದೆ, ಜಿಲ್ಲಾ ಮಟ್ಟದಲ್ಲಿ ಆಗ್ತಾ ಇದೆ. ಅದನ್ನು ಬೇರೆ ಕಾರ್ಯಕ್ರಮಗಳು ಅವರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಈಗ ಇವತ್ತು ಪತ್ರಿಕೆ ನೋಡಿದೆ ಎಲಾನ್ ಮಸ್ಕ್, ಐಟಿ ನಿರ್ದೇಶಕ ಮೊನ್ನೆ ಒಂದು ಇಂಟರ್ವ್ಯೂಗೆ ಹೇಳಿದ್ದಾರೆ, ಇನ್ನು 10 ವರ್ಷದಲ್ಲಿ ಯಾರು ಟೆಕ್ನಿಗಳು ಅಂತ ಹೇಳ್ತಾರೆ, ಮಾಡ್ತಾ ಇದ್ದಾರೆ, ಹೆಚ್ಚಿನ ಜನರಿಗೆ ಕೆಲಸನೇ ಇದೆ. ಯಾಕೆ ಅಂತಂದ್ರೆ 1000 ಲಕ್ಷಾಂತರ ಜನರು ಮಾಡ್ತಕ್ಕಂಥ ಕೆಲಸಗಳನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಡುಬಿಟ್ಟು ಮಾಡಬಹುದು. ನಾನು ಇತ್ತೀಚೆಗೆ ಒಂದು ಇನ್ಫಾರ್ಮೇಶನ್ ಅನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮಗೆ ಆಪಲ್ ಆಗ್ತಾ ಇದೆ, ChatGPT 4 ಅದು ಇನ್ಫಾರ್ಮೇಶನ್ ಕೊಡ್ತು. ಆ ಇನ್ಫಾರ್ಮೇಶನ್ ಎಷ್ಟು ಅಕ್ಯುರೇಟ್ ಮತ್ತೆ ಒಂದು ಪರ್ಫೆಕ್ಷನ್ ಇತ್ತು ಅಂತಂದ್ರೆ ಒಂದು 5% ಬಿಟ್ರೆ ನಿಜಕ್ಕೂ ಒಂದು ಆಶ್ಚರ್ಯ. ಮುಂದಕ್ಕೆ ಮತ್ತೊಂದು ಇದನ್ನ ನನಗೆ ಒಂದು ಕ್ವಶನ್ ಹೇಳಿದ್ರು, ನಿಮ್ಗೆ ಏನಾದ್ರು ಇದನ್ನ ಸ್ಕೆಚ್ ಬೇಕಾ? ಆಯ್ತು ಸ್ಕೆಚ್ ಕೊಡಿ. ಎಸ್ ಐ ವಾಂಟ್ ಸ್ಕೆಚ್. ಡಯಾಗ್ರಾಮ್ ಹಾಕಿ ಸ್ಕೆಚ್ ಹಾಕಿ ಅದನ್ನ ವಾಪಸ್ ನನಗೆ ಕಳಿಸ್ಕೊಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಅದು ಮುಂದಿನ ಹ್ಯೂಮನ್ ರಿಸೋರ್ಸಸ್ ಆಮೇಲೆ ದುಷ್ಪರಿಣಾಮ ಬರ್ತದೆ ಮತ್ತು ಅದು ಜಾಬ್ ಅನ್ನ ಕಳ್ಸ್ಕೊಳ್ತದೆ ಅನ್ನೋದು. ಈಗಾಗಲೇ ಇತ್ತೀಚೆಗೆ ಅಮೆಜಾನ್ ಈಗ 10 ಲಕ್ಷ ಉದ್ಯೋಗಿಗಳನ್ನ ಕೆಲಸ ತೆಗೆದಿದ್ದಾರೆ. ಅಮೆಜಾನ್, ಇನ್ಫೋಸಿಸ್ ಅಥವಾ ವಿಪ್ರೋ ಈ ಸಂಸ್ಥೆಗಳು ಈಗ ಕೆಲಸ ಯುವಕರನ್ನ ಟೆಕ್ನಿಗಳನ್ನ ಕೆಲಸ ಪ್ರಾರಂಭ ಆಗ್ತಾ ಇದೆ. ಅಂದ್ರೆ 21ನೇ ಶತಮಾನ ಯಾಂತ್ರಿಕವಾಗಿ, ತಾಂತ್ರಿಕವಾಗಿ, ವೈಜ್ಞಾನಿಕವಾಗಿ ಬೆಳೆದಷ್ಟು ಅಂದ್ರೆ ಮನುಷ್ಯನ ಜನರ ಕೆಲಸ ಕಿತ್ಕೋತದೆ ಅಂತ ಅಲ್ಲ, ಇದು ಒಂದು ರೀತಿಯಲ್ಲಿ ಕಿತ್ಕೋತದೆ, ಇನ್ನೊಂದು ರೀತಿಯಲ್ಲಿ ಉದ್ಯೋಗ ಸೃಷ್ಟಿ ಮಾಡಿ. ಈಗ ಕಂಪ್ಯೂಟರ್ ಬಂದಾಗ, ಕಂಪ್ಯೂಟರ್ ಸೈನ್ಸ್ ಅಥವಾ ಕಂಪ್ಯೂಟರ್ ಬಂದಾಗ ಇನ್ ಮುಂದೆ ಯಾವ ಕೆಲಸನೇ ಇರಲ್ಲ, ಎಲ್ಲ ನಿರುದ್ಯೋಗಿಗಳಾಗ್ತಾರೆ. ಸೊ ಎಲ್ಲರೂ ಮನೆ ಕೂತ್ಕೋಬೇಕು. ಆದ್ರೆ ಯಾರಿಗೂ ಮನೆ ಕೂತದೆ. ಇವಾಗ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಶನ್ ಸೈನ್ಸ್ಗೆ ಎಷ್ಟೊಂದು ಡಿಮ್ಯಾಂಡ್ ಇದೆ ಅಂತಂದ್ರೆ, ಆದ್ರೆ ಒಂದೇನೊಂದು ಅಂತಂದ್ರೆ ಯಾವಾಗ ಕೆಲಸ ಕೊಡ್ತಾರೆ ಅಂದ್ರೆ, ಇವತ್ತು ಎಂಟೆಕ್ ಮಾಡಿದ್ದಾರೆ. ಎಂಟೆಕ್ ಮಾಡಿರೋರು 10,000 ರೂಪಾಯಿ ಸಂಬಳಕ್ಕೆ ಬರೋಕೆ ತುಂಬಾ ಜನ ಕಾಯ್ತಾ ಇದ್ದಾರೆ. BE ಮಾಡಿದ್ದಾರೆ. BE ಮಾಡಿರೋರು 10,000, 6,000, 7,000 ಕೆಲಸ ಬರ್ತಾ ಇದ್ದಾರೆ. ಅದೇ ಕೆಲವರೆಲ್ಲ ಒಂದು ತಿಂಗಳಿಗೆ ಹೆಚ್ಚು ಕಡಿಮೆ 5 ಲಕ್ಷ, 10 ಲಕ್ಷ, 1 ಕೋಟಿ, 2 ಕೋಟಿ ಸಂಬಳ ಮಾಡ್ತಾರೆ. ಅಂದ್ರೆ ಅರ್ಥ ಏನು? ನಿಮ್ಮ ಎಜುಕೇಶನ್ ಅಥವಾ ನಿಮ್ಮ ಕ್ವಾಲಿಫಿಕೇಶನ್, ನಿಮ್ಮ ಸರ್ಟಿಫಿಕೇಟ್ ಮುಂದಕ್ಕೆ ಯಾವ ತರದ ಸಹಾಯನೂ ನೀವು ಮಾಡಲ್ಲ. ನಿಮಗೆ ಬರ್ತಕ್ಕಂಥದ್ದು ಯಾವ ರೀತಿ ನಿಮ್ ಸಹಾಯಕ್ಕೆ ನಿಮ್ಗೆ ಬರ್ತದೆ ಅಂತ ನಿಮ್ಮ ಜ್ಞಾನ, ಸೊ ನಿಮ್ಮ ಮೆದುಳು, ನೀವು ಎಷ್ಟು ಮಟ್ಟಿಗೆ ನೀವು ಅದಕ್ಕೆ ಆ ಸಂದರ್ಭ ತಗಾಗಿ ನೀವು ಬದಲಾಗ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಭವಿಷ್ಯ ನಿರ್ಧಾರ ಆಗ್ತದೆ. ಸೊ ಅದಕ್ಕೋಸ್ಕರ ನೀವು ಆದಷ್ಟು ಕ್ರಿಯೇಟಿವ್ ಆಗಬೇಕು, ಮತ್ತೆ ಆ ಒಂದು ಸಂದರ್ಭಕ್ಕೆ ತಕ್ಕಂತೆ ನಾವು ಬದಲಾಗಬೇಕು. ಹಿಂದೆ 50 ವರ್ಷ ಇದ್ದಕ್ಕೆ ನಾನು ಇವತ್ತೂ ಅದೇ ರೀತಿ
ಶಿಕ್ಷಣ ಸಂಸ್ಥೆ ನಡೆಸ್ತೀವಿ ಆಗಲ್ಲ. ಇವತ್ತು ಮಂಜಲ್ ಮೇಡಮ್ ಇವತ್ತು ಎಂತ ಎಲ್ಲೋದ್ರೂ ನಮ್ಮ ಹತ್ರ ಅದಕ್ಕೆ ಋಣ ಇದೆ. ಅಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದಾರೆ. ಯಾವ ದೊಡ್ಡ ಇದಕ್ಕೆ ನನಗೆ ಈ ಸಂಸ್ಥೆ ನನಗೆ ಪ್ರಾರಂಭದ ಹಂತದಲ್ಲಿ ಉದ್ಯೋಗವನ್ನು ಕೊಡಿಸು ಈ ಮಟ್ಟಿಗೆ ಬೆಳಲಿಕ್ಕೆ ಮಾನಸ ಶಿಕ್ಷಣ ಸಂಸ್ಥೆ ಕಾರಣ. ಈ ಮಟ್ಟಿಗೆ ಬೆಳಲಿಕ್ಕೆ ಮಾನಸ ಶಿಕ್ಷಣ ಸಂಸ್ಥೆ ಕಾರಣ ಅಲ್ಲ, ಅವರ ಒಂದು ಪ್ರಾಮಾಣಿಕತೆ ಮತ್ತು ಕರ್ತವ್ಯ ನಿಷ್ಠೆನೇ ಕಾರಣ. ಅವರು ವರ್ಷ ಒಂದು ಮಂಗಳ ಅಂತ ಒಂದು ನೋಡ್ಲಿಕ್ಕೆ ಎಷ್ಟು ಮಟ್ಟಿಗೆ ಅದ್ಭುತವಾಗಿ ಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ, ಪರಿಸರವನ್ನು ನಿರ್ಮಾಣ ಮಾಡಿದ್ದಾರೆ, ಪ್ಲೇ ಗ್ರೌಂಡ್ ನಿರ್ಮಾಣ ಮಾಡಿದ್ದಾರೆ, ಅಲ್ಲಿ ಗಿಡಗಳನ್ನು ಬೆಳೆಸಿದ್ದಾರೆ. ಸೊ ಹಿಂದೆ ರಾಜಗೌಡರು ಅವರು ಮಂತ್ರಿ ಆಗಿದ್ದು ನನಗೆ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಇವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಬಂದಾಗ ಯಾವ್ದೇ ಕಾರಣಕ್ಕೂ ನಮ್ಮ ಕ್ಷೇತ್ರ ಬಿಟ್ಟು ಅವರು ಹುಡುಗಿನ ಕಳಿಸ್ಕೊಡಲ್ಲ, ನಾನು ಆ ಮಗಲೇ ಇರಬೇಕು ಅಂತ ಊರಲ್ಲೇ ಬಂದು ಸ್ಟ್ರೈಕ್ ಮಾಡಿ ಮತ್ತೆ ರಾಜಗೌಡರು ನನಗೆ ಹೇಳೋದ್ರಿಂದ ಇನ್ನೂ ಜ್ಞಾಪಕ ಇದೆ ನನಗೆ. ಸೊ ಅದರಿಂದ ನೀವು ಎಲ್ಲಿಯೂ ನೀವು ಪ್ರಾಮಾಣಿಕತೆ ಇರ್ತದೋ, ಎಲ್ಲಿ ನಿಷ್ಠೆ ಇರ್ತದೋ, ಎಲ್ಲಿ ಕರ್ತವ್ಯ ಪ್ರಜ್ಞೆ ಇರ್ತದೋ, ಎಲ್ಲಿ ಶಿಸ್ತಿರ್ತದೋ, ಸೊ ನೀವೇ ರಾಜ. ಅಬ್ದುಲ್ ಕಲಾಂ ಅವರದ ಹೇಳೋದೇ ಅದೇ. ಸೊ ಕನಸನ್ನ ಕಾಣಿ. ಕನಸು ಯಾವ ಕನಸಲ್ಲ, ಸಾಕು ಅದು ನಿಂತ್ಕೊಳ್ಳಿ. ಎಲ್ಲದರಲ್ಲಿಯೂ ಇದೆ, ಯಾವುದೇ ವಿಷಯ ಕಮ್ಮಿ ಇಲ್ಲ. ಪ್ರತಿಯೊಂದು ವಿಷಯ ಅಷ್ಟೇ ಅರ್ಥಗರ್ಭಿತವಾಗಿದೆ. ಯಾವ ವಿಷಯಕ್ಕಿಂತ ಕಮ್ಮಿ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ. ಚಿತ್ರಕಲಾ ಇದನ್ನ ವಿಶ್ವದ ಹಲವಾರು ಕಡೆ ಚಿತ್ರ ಕಲಾವಿದರು ಮತ್ತು ಚಿತ್ರಕಲೆ ಬೆಳೆಬಡುತ್ತದೆ. ಆದಿ ಮಾನವರಿಂದ ಈ ಚಿತ್ರ ಬಿಡಿಸುವ ಕಲೆ ಬಂದಿತ್ತು ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಯಾಕಂದ್ರೆ ಮನುಷ್ಯ ಗುಹೆಗಳಲ್ಲಿ ವಾಸ ಮಾಡ್ತಿದ್ದ, ವಾಸ ಸರ್ವೈ ಬದುಕಲಿ. ಅವಾಗೇನ್ ಕೆಲಸ? ಆಹಾರ ಹುಡುಕೋದು. ಮೊದಲಿಗೆ ಮನುಷ್ಯ ಮಾಂಸಾಹಾರಿನೇ ಆಗಿದ್ದ. ಮಾಂಸಾಹಾರಿಯನ್ನು ಪ್ರತಿದಿನ ಬೇಟೆಯಾಡಬೇಕು. ಪ್ರತಿದಿನ ಬೇಟೆ ಸಿಕ್ತಿತ್ತು, ಸಿಗ್ತಾ ಇಲ್ಲ, ದೂರ ಹೋಗ್ಬೇಕಿತ್ತು. ಕೆಲವು ಸಾರಿ ಸತ್ತ ಪ್ರಾಣಿಗಳನ್ನು ತಿಂತಿದ್ದ ಮನುಷ್ಯ. ಬಂದು ಮನುಷ್ಯನ ಬದುಕಿಗೆ ಆಹಾರ, ವಾಸ, ರೋಟಿ ಕಪಡ ಮಕಾನ ಅಂತ ಏನ್ ಹೇಳ್ತೇವಲ್ಲ, ಆಹಾರವೂ ಮುಖ್ಯ, ವಾಸ ಗುಹೆಗಳಲ್ಲಿ ಮಾಡುವಾಗ ಉಳಿದ ಟೈಮ್ ಏನ್ ಮಾಡಬೇಕು? ಆಹಾರ ಹುಡುಕೋದು ಮಾಡಬೇಕು, ವಾಸಕ್ಕೆ ಗುಹೆ ಆಯ್ತು ಮಾಡಬೇಕು. ಇನ್ನ ಇಲ್ಲೇ ಇನ್ನೊಂದು 4 ಗಂಟೆ ಬಿಟ್ರೆ ನೀವೇನೇನ್ ಮಾಡ್ತೀರಿ ಗೊತ್ತಾ? ಗೋಡೆಯಲ್ಲಿ ಒಂದು ಕೆರಿತೀರಿ, ಹೆಸರು ಬರ್ತೀವಿ, ನಿಮ್ ರವಿ, ಲಾವಣ್ಯ ಏನಾದ್ರು ಗೋಡೆ ಮೇಲೆ ನಿಮ್ ಬೆಂಚ್ ಮೇಲೆ ನೀವು ಬರ್ಬಿಡ್ತೀರಿ. ಇದು ಸಹಜ ಮನುಷ್ಯನು. ಅವರು ಸಹ ಗೋಡೆಯಲ್ಲಿ ಏನ್ ಚಿತ್ರ ಬಿಡಿಸಿದ್ರು, ಏನು ನೋಡಿರ್ತಿದ್ರು? ಪ್ರಾಣಿ ಚಿತ್ರ, ಯುದ್ಧ ಮಾಡೋ ಚಿತ್ರ, ಆಟ ಆಡೋ ಚಿತ್ರ, ಬರ್ಚಿ ಅದನ್ನೆಲ್ಲ ಕರೀತು. ಅದೇ ಮುಂದುವರೆದ ಸಮಾಜಕ್ಕೆ ಬಂದಾಗ ಬಣ್ಣಗಳ ಆವಿಷ್ಕಾರ ಆಯಿತು. ಗೋಡೆಗಳು ಅತ್ಯಂತ ಎಲ್ಲವರಲ್ಲಿ ಗೋಡೆಗಳಲ್ಲಿ ಚಿತ್ರಗಳನ್ನು ನಾವು ಕಾಣಬಹುದು. ನಾವು ಇತಿಹಾಸದಲ್ಲಿ ನೋಡುವಾಗ ಇತಿಹಾಸ ಆಧಾರ ಇಲ್ಲದೆ ಇತಿಹಾಸ ಇಲ್ಲ. ಎಲ್ಲಿ ಎವಿಡೆನ್ಸ್ ಬೇಕು, ಇತಿಹಾಸ ಹಿಸ್ಟ್ರಿ ಇಟ್ಟಬೇಕಾದ್ರೆ ಈ ಚಿತ್ರಕಲೆನೂ ಒಂದು ಇತಿಹಾಸ ಆಗಿ ಕಾಣ್ತದೆ. ನಾವು ಆ ರಾಜನ ಆಸ್ಥಾನಕ್ಕೆ ಅವ್ರು ಬಂದಿದ್ದ ಅಂತ ಹೇಳಕ್ಕೆ ರಾಜ ಅಲ್ಲಿ ಬಂದಿದ್ದು ಅವೆಲ್ಲ ಫೋಟೋಗಳು ಅತ್ಯಂತ ಎಲ್ಲವರಲ್ಲಿ ಸಿಗ್ತವೆ. ಮತ್ತೆ ವಿಶ್ವದ ಅತ್ಯಂತ ಸುಂದರವಾದ ಫೋಟೋ ಯಾವ ಫೋಟೋ ಹೇಳ್ತಾರೆ ಗೊತ್ತಾ? ಮೊನಾಲಿಸಾ. ಮೊನಾಲಿಸಾ ನೋಡ್ಲಿಕ್ಕೆ, ಆ ಫೋಟೋ ನೋಡ್ಲಿಕ್ಕೆ ನಿಮ್ಗಿಂತ ಏನ್ ಚಂದ ಇಲ್ಲ, ಅದು ಅದಕ್ಕೆ ವಿಶ್ವದ ಬಹಳ ಸುಂದರವಾದ ಫೋಟೋ ಅಂತ ಪೇಂಟಿಂಗ್ಸ್ ಅಂತ ಕರೀತಾರೆ. ಲಿಯನಾರ್ಡೋ ಡಾ ವಿಂಚಿ ಅವರು ಅದನ್ನ ಬಿಡಿಸಿದ್ರು.
ಈಗ ದತ್ತೇಶ್ ಅವ್ರನ್ನ ನಾನು ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ದತ್ತೇಶ್ ಮಾನ್ಯ ನಾವು ವಿಶ್ವ ವಿಕಲಚೇತನರ ಇದು ದಿವ್ಯಾಂಗರ ಇದು ಮಾಡ್ತೀವಿ ನಮ್ಮ ಕಚೇರಿಗಳಲ್ಲಿ ಜಡ್ಜ್ಗಳು ಬಂದಿದ್ದು. ಮನುಷ್ಯನಿಗೆ ಪ್ರತಿಭೆಗೆ ಯಾವುದೂ ಇಲ್ಲ, ಅವಕಾಶಗಳು ಬೇಕು, ಅನುಕಂಪ ಬೇಡ, ಅವಕಾಶಗಳು ಬೇಕು. ಇವತ್ತು ಕೊಳ್ಳೇಗಾಲನ್ನ ಪ್ರತಿಷ್ಠಿತ 10 ಜನರನ್ನ ಆಯ್ಕೆ ಮಾಡಿದರೆ ನಮ್ಮ ದತ್ತೇಶ್ ಅವರು ಅಲ್ಲಿ 3-4ನೇ ಸ್ಥಾನದಲ್ಲಿ ಕೊಳ್ಳೇಗಾಲದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ದತ್ತೇಶ್ ಅವರು ಇರ್ತಾರೆ. ಇದೇ ಸ್ಟೇಜ್ ಮೇಲೆ ಅವ್ರ ಮಂಜುಳಾ ಮೇಡಮ್ ಹೇಳೋದು, ನನ್ನ ಈ ಸಂಸ್ಥೆಯ ಋಣ ನನ್ನ ಮೇಲಿದೆ, ನನಗೂ ಅವಕಾಶ ಕೊಡ್ತಂತ ಈ ಶಿಕ್ಷಣ ಸಂಸ್ಥೆ ಅಂತ ಅವ್ರಿಗೆ ನೆನಪಿಸಿಕೊಳ್ಳಿದ್ದು ನಿಮ್ಮ ಎದುರಿಗೆ ಸಾಕ್ಷಿದೆ. ಬೆಳಿಬೇಕಾದ್ರೆ ಸಾಕಷ್ಟು ಕಷ್ಟ ಇರ್ತದೆ, ಮೊದಲಿಗೆ ಯಶಸ್ಸು ಸಿಗುವುದಿಲ್ಲ, ಸೋಲು ಇರ್ತದೆ. ಅದನ್ನೆಲ್ಲ ಎದುರಿಸಿಕೊಂಡು ಅವರು ಇಷ್ಟೊಂದು ದೊಡ್ಡ ಸಂಸ್ಥೆ ಕಟ್ಟಿದ್ದಾರೆ. ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಶುಭ ಹಾರೈಸಿದಂತಹ ಬೆಳವಣಿಗೆ ಧನ್ಯವಾದಗಳು. ಶ್ರೀಯುತರಿಗೆ ಕರ್ನಾಟಕ ಚಿತ್ರಕಲಾ ಪರಿಷತ್ತು ಮತ್ತು ಅರಣ್ಯ ಇಲಾಖೆ ವತಿಯಿಂದ ಗೌರವ ಸಮರ್ಪಣೆ. ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ ಹೊಸ ವಿಡಿಯೋಗಳನ್ನ ನೋಡ್ತಾ